ಕಾಣುತ್ತೆ. ಅದಕ್ಕಿದು ಗರುಡ ನಾಗಲಿಂಗೇಶನ ಕಲ್ಲು ಅಂತ ಕರೀತಾರೆ. ಧೂಳಿದೆ. ಇದು ಮಕ್ಕಳು ಬರೋ ಜಾಗ, ಆದರೆ ದೊಡ್ಡವ್ರು ಬರ್ತಾ ಇದ್ರು. ಇದು 80 ಅಡಿ ಕೆಳಗಿದೆ ಸರ್. ಇವಾಗ 80 ಅಡಿ ಕೆಳಗಿದೀವಾ? ಓ ಹೌದಾ? ಎಷ್ಟು ಅಡಿ ನಾವು ಕೆಳಗೆ ಸರ್? ಕಾನ್ಫರೆನ್ಸ್ ಹಾಲ್ ಇದು ಕಾನ್ಫರೆನ್ಸ್ ಹಾಲ್. ನಮ್ಮ ಕನ್ನಡದ ಪ್ರಥಮ ದೊರೆ ಮಯೂರ ವರ್ಮ ಅವರು ನಿರ್ಮಿಸಿದಂಥ ಗುಹೆ ಇದು. ನಾವಾಗ 80 ಅಡಿ ಕೆಳಗಿದ್ದೀವಿ. ಅವ್ರು ಕುಳಿತು ಗುಪ್ತ ಸಮಾಲೋಚನೆ ಮಾಡ್ತಿದ್ದಂಥ ಜಾಗದಲ್ಲಿ ನಾವಿದ್ದೀವಿ. ನಮ್ಮ ಪೂರ್ವಿಕರ ಹತ್ರ ಏನೆಲ್ಲ ಟೆಕ್ನಾಲಜಿ ಇದೆ ಅಂತ ಅಥವಾ ಇತ್ತು ಅಂತ ನಮ್ಗೆ ಈ ಗುಹೆಯಲ್ಲೇ ಗೊತ್ತಾಗುತ್ತೆ. ಮತ್ತು ದಯವಿಟ್ಟು ಇದನ್ನು ಏಲಿಯನ್ ಮಾಡಿದೆ ಅಂತ ಹೇಳಬೇಡಿ, ಇದು ಕೂಡ ನಮ್ಮ ಪೂರ್ವಿಕರೇ ಮಾಡಿದ್ದು. ಅವ್ರು ತಮ್ಮ ಕೈಯಾರೆ ಕಷ್ಟಪಟ್ಟು ಕೆತ್ತಿರೋದು. ಆ ಕ್ರೆಡಿಟ್ನ ನಾವು ಏಲಿಯನ್ಗೆಲ್ಲ ಕೊಡಬಾರ್ದು, ಅದು ನಮ್ಮ ಪೂರ್ವಿಕರೇ ಖಂಡಿತವಾಗಿ ಮಾಡಿರೋದು. ತುಂಬಾ ಹೆಮ್ಮೆ ಅನಿಸುತ್ತೆ. ಅಷ್ಟು ವರ್ಷಗಳ ಹಳೆ ಇದು, ಅಷ್ಟು ಇತಿಹಾಸ ಇರುವಂಥ ಒಂದು ಗುಹೆ. ನಾವಿವಾಗ ಇಲ್ಲಿನ ಗೈಡ್ ಶಿವಣ್ಣ ಅವ್ರ ಜೊತೆ ನಾವು ಈ ಗುಹೆನ ಬನ್ನಿ ನೋಡೋಣ, ವೀಕ್ಷಣೆ ಮಾಡಕ್ಕೆ ಬಂದಿದ್ದೀವಿ. ಚಂದ್ರಾವಳಿ ಗುಹೆ ಚಿತ್ರದುರ್ಗದಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿ ಲೊಕೇಶನ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೆ ಚಿತ್ರದುರ್ಗದಲ್ಲಿ ತಿಂಡಿಗೋಸ್ಕರ 3 ರೆಸ್ಟೋರೆಂಟ್ ಬಗ್ಗೆ ನಾನು ಡೀಟೇಲ್ಸ್ ಕೊಟ್ಟಿರ್ತೀನಿ. ಅದು ಕೂಡ ಸ್ವಲ್ಪ ಇತಿಹಾಸ ಇರುವಂಥ ರೆಸ್ಟೋರೆಂಟ್ಗಳೇ. ನಾವು ಟೇಸ್ಟ್ ಮಾಡಿ ನಮಗಿಷ್ಟ ಆದಂಥ ಜಾಗಗಳು ನಾವು ಹಾಕಿರೋದು. ಹಾಗೆ ಚಿತ್ರದುರ್ಗದವರು ನಮಗೆ ಕಮೆಂಟ್ ಮುಖಾಂತರ ಬೇರೆ ಯಾವ ರೆಸ್ಟೋರೆಂಟ್ಸ್ ಅಥವಾ ಹೋಟೆಲ್ಸ್ ಚೆನ್ನಾಗಿದೆ ಅಂತ ನೀವು ಇನ್ಫಾರ್ಮ್ ಮಾಡ್ಬೋದು. ಅದು ಇಲ್ಲಿಗೆ ಬರುವಂಥ ಟೂರಿಸ್ಟ್ಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ವೆಹಿಕಲ್ಸ್ ಇಲ್ಲಿವರೆಗೂ ನಮಗೆ ಬರೋದು. ಇಲ್ಲಿ ಆ್ಯಕ್ಚುಲಿ ಬೋರ್ಡಲ್ಲಿ ಹಾಕಿದ್ದಾರೆ ಬೆಳಿಗ್ಗೆ 6ರಿಂದ ಸಂಜೆ 6 ಗಂಟೆವರೆಗೂ ಪ್ರವೇಶವಿರುತ್ತದೆ ಅಂತ. ನಮಗೆ ಗೊತ್ತಿರಲಿಲ್ಲ. ಇಂಟರ್ನೆಟ್ಟಲ್ಲಿ ಚೆಕ್ ಮಾಡಿದಾಗ 10 ಗಂಟೆಗೆ ಪ್ರವೇಶ ಇರೋದಂತ ಇತ್ತು. ಅದಕ್ಕೋಸ್ಕರ ಲೇಟ್ ಬಂದಿದ್ವಿ. ಬೇಗನೆ ಬಂದರೆ ಚೆನ್ನಾಗಿರೋದು. ಇಲ್ಲಿ ಬರುವಾಗ ಬಿಸಿಲು ಅವಾಯ್ಡ್ ಮಾಡೋಕ್ಕೆ ಬೇಗ ಬರೋದೇ ಒಳ್ಳೆಯದು. ಇದೊಂದು ಇತಿಹಾಸ ಪೂರ್ವ ಸ್ಥಳ ಇದು. ಅದ್ರ ಬಗ್ಗೆ ಒಂದು ಬೋರ್ಡ್ ಇದೆ. ಆ ಬೋರ್ಡ್ ಮೇಲೇನೂ ಪೋಸ್ಟರ್ ಅಂಟಿಸ್ಬಿಟ್ಟು ಆ ಬೋರ್ಡ್ ಕಾಣದೇ ಇರೋ ಥರ ಮಾಡಿದ್ದಾರೆ. ಇಲ್ಲಿ ಪಾರ್ಕಿಗೆ ಮಾತ್ರ 6 ಗಂಟೆಯಿಂದ 6 ಗಂಟೆವರೆಗೂ ಇರೋದು. ಅಲ್ಲಿ ಚಂದ್ರವಳ್ಳಿ ಗುಹೆಗೆ ಹೋಗ್ಬೇಕಂದ್ರೆ 10 ಗಂಟೆಗೆ ಅಲ್ಲಿ ಓಪನ್ ಆಗೋದು. ಸೊ ಅದು ತಕ್ಕಂತೆ ಪ್ಲ್ಯಾನ್ ಮಾಡ್ಕೊಂಡು ಬರಬೇಕಾಗತ್ತೆ. ನಾವು ಹುಲೇಗೊಂದಿ ಸಿದ್ದೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಈ ಬಂಡೆ ಮೇಲೆ ಒಂದು ಶಾಸನ ಬರೆದಿದ್ದಾರೆ. ಈ ಶಾಸನದಲ್ಲಿ ಏನು ಬರೆದಿದ್ದಾರೆ ಅಂತ ಗೊತ್ತಾಗಬೇಕಂದ್ರೆ ಆರೇನಹಳ್ಳಿ ಧರ್ಮೇಂದ್ರ ಕುಮಾರ್ ಅನ್ನೋ ಒಬ್ಬರು ಇತಿಹಾಸಗಾರರು ಒಂದು ವಿಡಿಯೋ ಮಾಡಿದ್ದಾರೆ ಇದ್ರ ಬಗ್ಗೆ. ಆ ವಿಡಿಯೋದಲ್ಲಿ ಇಲ್ಲಿ ಏನು ಶಾಸನ ಬರೆದಿದ್ದಾರೆ ಮತ್ತು ಅದರ ಅರ್ಥ ಕೂಡ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ. ಅವರು ಹೇಳಿದಂಥ ಆ ಶಾಸನ, ಆ ಬಂಡೆ ಅದು ಇಲ್ಲೇ ಇದೆ ನೋಡಿ, ನಾವು ನೋಡ್ಬೋದು. ಪಲ್ಲವರ ಮೇಲೆ ಯುದ್ಧವನ್ನು ಗೆದ್ದು ಪ್ರಪ್ರಥಮ ಸ್ವತಂತ್ರ ಕರುನಾಡಿನ ಸಾಮ್ರಾಜ್ಯವನ್ನು ಕಟ್ಟಿದಂಥ ಕದಂಬರ ಮಯೂರವರ್ಮ ಅವನ ಸೈನ್ಯವನ್ನು ಕಟ್ಟಿದಂಥ ಸ್ಥಳ ಇದು. ಆ ಧವಳಪ್ಪನ ಗುಡ್ಡದಲ್ಲಿಯೇ ಮಯೂರವರ್ಮ ತನ್ನ ಸೈನ್ಯವನ್ನು ಕಟ್ಟಿದ್ದು. ಏನಪ್ಪ ನಿನ್ನ ಹತ್ರ ಸಾಕ್ಷಿ ಇದಕ್ಕೆ ಅಂತ ನೀವು ಕೇಳ್ತಾ ಇದ್ದೀರಾ? ನೋಡಿ, ಆ ಬಂಡೆಕಲ್ಲಲ್ಲಿ ದೇವಸ್ಥಾನ ಇದೆ. ಸಿದ್ದೇಶ್ವರನ ದೇವಸ್ಥಾನದ ಪಕ್ಕದ ಬಂಡೆಕಲ್ಲಿನಲ್ಲಿ ಈ ಶಾಸನ ಇದೆ. ನೀವು ಬಂದು ನೋಡ್ಕೋಬೋದು. ಆ ಶಾಸನ ಏನು ಹೇಳ್ತಪ್ಪ ಅಂತಂದರೆ, ಕದಂಬಾಣಾಂ ಮಯೂರವರ್ಮಾಣಾಂ ತಟಾಕಂ ದೃಢಂ ಕೃತಂ ಅಭಿರೂಪಂ ರಚಯಿತ್ವ ವಾನಸಕಂ ಸ್ಥಾಪಯಿತ್ವ ಕುಪರ್ಣಚಮ. ಇಲ್ಲಿ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಸೂರ್ಯ ಮತ್ತು ಚಂದ್ರ ಥರ ಮಾರ್ಕಿಂಗ್ ಇದೆ. ಅದ್ರ ಕೆಳಗೇನೆ ಒಂದು 3 ಲೈನ್ ಶಾಸನ ಬರೆದಿರೋದು. ಅದರೆಲ್ಲ ಅಳಿಸೋಗ್ತಾ ಇದೆ, ಸರಿಯಾಗಿ ನಮ್ಗೆ ಕಾಣ್ತಾ ಇಲ್ಲ. ಕ್ಯಾಮ್ರಾದಲ್ಲಿ ಎಷ್ಟು ಮಾತ್ರಕ್ಕೆ ಬರ್ತಾ ಇದೆ ಗೊತ್ತಿಲ್ಲ. ಎಷ್ಟು ದಿನ ಇದು ಉಳಿಯುತ್ತೋ ಗೊತ್ತಿಲ್ಲ. ದೇವಸ್ಥಾನ ಸದ್ಯಕ್ಕೆ ಲಾಕ್ ಇದೆ. ಏನೂ ಕಾಣ್ತಾ ಇಲ್ಲ ಅಲ್ಲ? ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ ಇಟ್ಟಂಗಿದೆ. ಕನ್ನಡದ ಪ್ರಪ್ರಥಮ ದೊರೆಗಳಾದಂಥ ಮಯೂರ ವರ್ಮ ಕಟ್ಟಿದಂಥ ಕೆರೆ ಇದು. ಅವರು ಅದೇ ಗುಡ್ಡದ ಮೇಲೆ ಅವ್ರು ಸೈನ್ಯ ಕಟ್ಟೋದು. ತುಂಬ ವರ್ಷ ಆಗಿದೆ.
ನಾನು ಹೋದ ಬಾರಿ ಕೆಲವು ವರ್ಷಗಳ ಮುಂಚೆ ಬಂದಾಗ ಇಲ್ಲಿ ಈ ರೀತಿಯೆಲ್ಲ ಸ್ಟೆಪ್ಸ್ ಇರಲಿಲ್ಲ. ನಾನು ಕಳೆದ ಬಾರಿ ಬಂದಾಗ ಕೆಲವು ಫೋಟೋಸ್ ಕೂಡ ಹಿಡಿದಿದ್ದೀನಿ. ಆ ಫೋಟೋಸ್ ಕೂಡ ವಿಡಿಯೋ ಮಧ್ಯದಲ್ಲಿ ಹಾಕ್ತಿರ್ತೀನಿ. ಅವರು ಬಂದು ಪ್ರತಿಷ್ಠಾಪನೆ ಮಾಡಿರೋದು. ಆ ಬಂಡೆ ಮೇಲೆ ವೈಟ್ ಮಾರ್ಕ್ ಕಾಣ್ತಾ ಇರ್ಬೋದು, ಅದೇ ಜ್ಯೋತಿರಾಜ್, ನಮ್ಮ ಕೋತಿರಾಜ್ ಅಂತ ಫೇಮಸ್ ಆಗಿರುವಂಥ ಜ್ಯೋತಿರಾಜ್, ಸ್ಪೈಡರ್ ಮ್ಯಾನ್ ಆಫ್ ಇಂಡಿಯಾ, ಅವ್ರು ಹತ್ತಿರುವಂಥ ಮಾರ್ಕ್ ಅದು. ಚೆನ್ನಾಗಿ ಹತ್ಕೊಂಡು ಹೋಗಿದ್ದಾರೆ ನೋಡ್ಬೋದು. ಹಳೆ ಕಾಲದ ನೀರಿನ ತೊಟ್ಟಿ ಕೂಡ ಇಲ್ಲಿ ನೋಡ್ಬೋದು ನಾವು. ಇದು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಕಾಲ ಮೇಲೆ ನೀರು ಹಾಕ್ಕೊಂಡು ಹೋಗೋದು ಅಂತ ಹೇಳ್ತಿದ್ದಾರೆ. ಬಾನೆ ಅಂತ ಕರೀತಾರಾ? ಅದಕ್ಕೆ ತೌಡ್ ಅಂತ ಬರೋದು. ಇಲ್ಲೇ ಬಂಡೆಕಲ್ ಕೆಳಗೆ ಒಂದು ಪಂಚಲಿಂಗೇಶ್ವರ ಇದೆ, ಇವಾಗ ನವಲಿಂಗೇಶ್ವರ ಆಗಿದೆ. ಒಬ್ರು ಸ್ವಾಮೀಜಿ ಬಂದ್ಬಿಟ್ಟು ಯಾವ ವರ್ಷದಲ್ಲಿ ಅವ್ರು ಬಂದು 15ನೇ ಶತಮಾನದಲ್ಲಿ ಅಂಕಲಿಂದ ಬಂದಿರೋ ಸರ್ ಅವರು. ಇಲ್ಲಿಂದ ಸರ್ ಅಂಕಲಿಯಿಂದ ಒಬ್ಬ ಸ್ವಾಮಿ ಬಂದಿರ್ತಾರೆ. ಅವರು 4 ಲಿಂಗ ಪ್ರತಿಷ್ಠಾಪನೆ ಮಾಡಿ, ಮೂಲತಃ ಇದು ಪಾಂಡವರು ವನವಾಸಕ್ಕೆ ಬಂದಾಗ 5 ಲಿಂಗ ಪ್ರತಿಷ್ಠಾಪನೆ ಮಾಡಿದ್ರು. ಆದ್ರೆ ಅದು 9 ಲಿಂಗ ಇದಾವೆ. ಆದ್ರೂ ಅದನ್ನ ಪಂಚಲಿಂಗೇಶ್ವರ ಅಂತ ಕರೀತಾರೆ. ಒಳಗೆ ಹೋಗಿ ಅಬ್ಸರ್ವ್ ಮಾಡ್ಕೊಂಡ್ ಬನ್ನಿ ಸರ್. ಓಕೆ. ಸೊ ಪಾಂಡವರು ಪಂಚಲಿಂಗನ ಸ್ಥಾಪನೆ ಮಾಡಿದಕ್ಕೆ ಪಂಚಲಿಂಗೇಶ್ವರ ಅಂತ. ಭೀಮೇಶ, ನಾಥೇಶ, ಪಾಂಡವರು 5 ಜನ ಇದೆ ಸರ್. ಅವ್ರ ಜ್ಞಾಪನಕ್ಕೆ 5 ಜನಕ್ಕೆ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಈ ಕಡೆ ಒಂದು 4 ಲಿಂಗ ಇದೆ ಸರ್. ಈ ಸ್ವಾಮಿಯವರು ಬಂದು ಪ್ರತಿಷ್ಠಾಪನೆ ಮಾಡಿರೋದು. ಅಷ್ಟು ಜನ ಹೇಳ್ತಾರೆ ಇದು ಮುರುಘಾ ಶರಣವರು ಪ್ರತಿಷ್ಠಾಪನೆ ಮಾಡಿದಿರಂತಂದು. ಬಟ್ ಅದು ನಮಗೆ ಆಗ್ತಾ ಇರಲಿಲ್ಲ ಸರ್. ಆ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿರ್ತೀವಿ ಸರ್. ನೋಡಿ ಸರ್, ಈ ವೈದ್ಯ ಶಾಸನ ಅವ್ರ ಕಾಲ ನಿರ್ಮಾಣ ಆಗಿರೋದು ಸರ್. ಇವು ಈ ಇತ್ತೀಚೆ ಪ್ರತಿಷ್ಠಾಪನೆ ಮಾಡಿ. ಇದು ಪಾಂಡವರ ಕಾಲದಲ್ಲಿ ಸರ್. ಇವು ಇವು 5. ಇದು ಸ್ವಾಮೀಜಿ ಮಾಡಿದ 15ನೇ ಶತಮಾನದಲ್ಲಿ. 15 ಸರ್. 15ನೇ ಶತಮಾನ, ಸಾರಿ. ಚಕ್ರ ಇಲ್ಲ ಇಲ್ಲಿ. ಈ 5 ಲಿಂಗಗಳು ಪಾಂಡವರು ಪ್ರತಿಷ್ಠಾಪನೆ ಮಾಡಿರೋದು. ಇಲ್ಲಿ ಅರ್ಚಕರಂತಿಲ್ಲ, ಗೈಡೇ ಬಂದ್ಬಿಟ್ಟು ಇಲ್ಲಿ ಟೂರಿಸಂ ಗೈಡ್ ಇದ್ದಾರೆ, ಅವರೇ ಇಲ್ಲಿ ದೀಪ ಕೂಡ ಹಚ್ಚೋದು. ಜೊತೆಗೆ ಅವರು ನಮಗೆ ಗೈಡ್ ಕೂಡ ಮಾಡ್ತಾರೆ. ಈ 4 ಲಿಂಗಗಳನ್ನು ಸ್ವಾಮೀಜಿ ಬಂದ್ಬಿಟ್ಟು 15ನೇ ಶತಮಾನದಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು. ದೇವಸ್ಥಾನದ ಶಾಸನ ಕೂಡ ಇಲ್ಲೇ ಇದೆ. ಸ್ಟೆಪ್ ಯೂಸ್ ಮಾಡಿರೋದು. ಸರ್ ನಾವು ದೇವಸ್ಥಾನಕ್ಕೆ ಹೋಗಿದ್ದಲ್ಲ ಸರ್, ಅದು ಹೌದು, ಅದೇ ಪಂಚಲಿಂಗೇಶ್ವರ. ಇದು ದ್ವಾಪರ ಯುಗದಲ್ಲಿ ಪಾಂಡವರು ವನವಾಸಕ್ಕೆ ಬಂದಾಗ 5 ಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸರ್. ಭೀಮ, ಅರ್ಜುನ, ನಕುಲ, ಸಹದೇವ, ಧರ್ಮರಾಯ ಅಂತಂದು. ಈಗ 9 ಲಿಂಗ ಇದೆ. ಇಲ್ಲಿಗೆ ಒಬ್ಬ ಸ್ವಾಮಿ ಬಂದಿರ್ತಾರೆ, ಅಂಕಲಿಂದ ಬಂದಿರ್ತಾರೆ. ಅವರು ಬಂದಾಗ 4 ಲಿಂಗ ಪ್ರತಿಷ್ಠಾಪನೆ ಮಾಡಿದರೆ ಒಟ್ಟು 9 ಲಿಂಗ ಇದ್ದಾವೆ. ಆದರೂ ಅದನ್ನು ಪಂಚಲಿಂಗೇಶ್ವರ ಅಂತ ಕರೀತಾರೆ ಸರ್. ನೋಡಿದು ಚಂದವಳ್ಳಿ ತೋಟ ಅಥವಾ ಚಂದವಳ್ಳಿ ಗುಹೆ ಅಂತ ಕರೀತಾರೆ. ಇದು ನಮ್ಮ ಕನ್ನಡದ ಪ್ರಥಮ ದೊರೆ ಮಯೂರ ವರ್ಮ ಅವನ ಕಾಲದ ನಿರ್ಮಾಣ ಆಗಿರೋ ಸರ್. ಅವನು ತಮಿಳಿನಲ್ಲಿ ಒಂದು ಯುದ್ಧದಲ್ಲಿ, ಪಲ್ಲವ ಯುದ್ಧದಲ್ಲಿ ಸೋತು ಬಿಟ್ಟು ಅಲ್ಲಿ ಶಾಪಗ್ರಸ್ತ ಆಗಿ ಬಂದುಬಿಟ್ಟು ಇಲ್ಲೊಂದು ಪ್ರಾಂತ್ಯ ಮಾಡ್ತಾನೆ. ಅವ್ರು ಬಂದಾಗ ಇಲ್ಲಿ ಅವರು ಸೇಫ್ಟಿಗೆ ಅಂತ ಮಾಡಿರೋದು. ಅವ್ರು ಪ್ರಾಂತ್ಯ ಕಟ್ಟಿರೋದು, ಸೈನ್ಯ ಕಟ್ಟಿರೋದು ಇಲ್ಲಿ ಧವಳಪ್ಪನ ಗುಡ್ಡ ಅಂತ ಬರುತ್ತೆ, ಅಲ್ಲಿ ಅವರು ಸೈನ್ಯ ಕಟ್ಟಿರ್ತಾರೆ. ಸೊ ಇದು ಫಸ್ಟ್ನೇ ಎಂಟ್ರೆನ್ಸ್ ಇದೆ, ನಂದಿ ದ್ವಾರ ಅಂತಂದ್ರು. ನಂದಿ ದ್ವಾರ ಸರ್. ನಂದಿ ದ್ವಾರ ಯಾಕೆ ನಿರ್ಮಾಣ ಮಾಡಿ? ಶಿವನ ಮುಂದೆ ಶಾಂತ ಕುಂತಿರ್ತಾನಲ್ಲ, ಹಂಗೆ ನಿಧಾನದಾಗ ಹೋಗಿ ನಿಧಾನದ ಬರೋ ಸಂಕೇತ ಹೋಗಿ ನಂದಿ ದ್ವಾರ ನಿರ್ಮಾಣ ಮಾಡಿರೋದು. ಸರ್ ಇಳಿತಾರೆ 7 ಸ್ಟೆಪ್ ಬರ್ತೇವೆ ನಾವು. ಅದು 7 ಸ್ಟೆಪ್ಸ್ ಡಿಫ್ರೆನ್ಸ್ ಇದೆ, ಚಿಕ್ಕದು ದೊಡ್ಡದು, ಚಿಕ್ಕದು ದೊಡ್ಡದು ಇದೆ. ಯಾಕೆ ಆ ಥರ ಮಾಡಿದ್ರೆ ಶತ್ರುಗಳು ಕತ್ತಲ್ಲಿ ಒಂದೇ ಲೆವೆಲ್ ಕಾಡ್ಕೊಂಡು ಬರ್ತಾರೆ, ಕನ್ಫ್ಯೂಸ್ ಆಗಿ ಬೀಳಲಿ ಎಂಬ ಉದ್ದೇಶ ಮಾಡಿರೋ ಸರ್. ಮುಂದೆ ಆಯ್ತಲ್ಲಿ ಇಲ್ಲಿ ಸ್ವಾಮಿ ಕುತ್ಕೊಂಡ್ಬಿಟ್ಟು ಪ್ರವಚನ ಹೇಳ್ತಿದ್ದೆ ಸರ್.
ಯಾವಾಗ 15 ಅವಾಗ ಆಗುತ್ತೆ ಸರ್. ಇದು ಸರ್ 4ನೇ ಶತಮಾನದಲ್ಲಿ ಗುಹೆ ನಿರ್ಮಾಣ ಆಗಿರೋದು. ಅವಾಗ ಸ್ವಾಮೀಜಿ ಕೂತಿದ್ದ ಅವಾಗ ಮಾಡಿದ್ದು. ಅದಕ್ಕೊಬ್ಬ ಸ್ವಾಮಿ ಅಂತ ಬಂತು 15ನೇ ಶತಮಾನದ ಪರದೇಶಪ್ಪ ಅಂತಂದು. ಅವ್ರು ಬಂದಾಗ ಏನು ಒಳಗಡೆ ಏನು ನೋಡ್ತೀವಿ, ಅವ್ರು ಬಂದಾಗ ಅವೆಲ್ಲ ಟರ್ನ್ ಔಟ್ ಮಾಡ್ಕೊಂಡಿರೋ ಸರ್. ಫಸ್ಟ್ ಈಗ ನಮ್ಮ ಪೂರ್ವಿಕರು ಒಂದು ದೊಡ್ಡ ಮನೆ ಕಟ್ಟಿಸಿದ್ರು. ಈಗ ನಾವು ಹೆಂಗ್ ಚೇಂಜ್ ಮಾಡ್ತೀವಿ ಆ ಥರ ಸ್ವಾಮಿಯರು ಬಂದಾಗ ಮಲಗೋ ಮಂಚ, ಸೀಕ್ರೆಟ್ ಹಾಲು, ಡ್ರಾಯಿಂಗ್ಗಳು, ಟ್ರೆಜರಿ ಎಲ್ಲ ಒಳಗಡೆ ನೋಡ್ಬೋದು ಸರ್. ಅವ್ರು ಬಂದಾಗ ಅವೆಲ್ಲ ಮಾಡಿದ್ರು ಸರ್. ಸ್ಟೆಪ್ ಏರುಪೇರಿದೆ, ನೋಡ್ಕೊಂಬರ್ಬೇಕು. ಏರುಪೇರಿದೆ ಅಲ್ಲಿ ನಂದಿ ದ್ವಾರ. ಬರಬೇಕು ಸರ್. ನೋಡಿ 7 ಸ್ಟೆಪ್ ಹೇಳಿದ್ರು ಸಿಗು. ಡಿಫ್ರೆನ್ಸ್ ಇದೆ ಸರ್. ಈ 7 ಸ್ಟೆಪ್ ಹೌದು ಸರ್. ಅಬ್ಸರ್ವ್ ಮಾಡಿ ಸರ್. 5 ಡಿಫ್ರೆನ್ಸ್ ಇದೆ, ಅಗಲ ಡಿಫ್ರೆನ್ಸ್ ಇದೆ ಸರ್. ಇವು ಹೌದೌದು. ಹಾಂ, ನಾನು ಹಿಡ್ಕೊಳ್ಳೋದಿಟ್ಟು ಇಲ್ಲ ಬರೀ ಇರುವ. ಹಾಂ, ಬಾ ನೋಡ್ಕೊಂಬ ಬಾಬು. ಹೈಟು ಅಗ್ಲ ಎಲ್ಲ ಡಿಫ್ರೆನ್ಸ್ ಇದೆ ಈ 7 ಸ್ಟೆಪ್. ಓಕೆ, ಎಸ್ ಸರ್. ನೋಡಿ, ಇಲ್ಲಿ ಒಬ್ಬ ಸೈನಿಕ ಕುತ್ಕೊಂಡ್ಬಿಟ್ಟು ವಾಚ್ ಮಾಡೋದು, ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತಂದು. ಇವ್ರು ಕತ್ನಲ್ಲಿ ಕುಂತಿರ್ತಾರೆ, ಬರೋರು ಬೆಳಗ್ನಿಂದ ಬರ್ತಾರೆ. ಯಾರು ಬರ್ತಾರೆ ಇವ್ರಿಗೆ ಗೊತ್ತಾಗುತ್ತೆ, ಬಟ್ ಹೊರಗಡೆದ ಬರೋರಿಗೆ ಗೊತ್ತಾಗುತ್ತೆ. ಓ, ಆ ಥರ. ಅದಕ್ಕೆ ಇದನ್ನ ಗುಪ್ತ ಮಾರ್ಗ ಅಂತ ಕರೆದರೆ ಸರ್. ಅಬ್ಸರ್ವ್ ಮಾಡಿ, ಯಾರು ಬರ್ತಾರೆ ಎಂಬುದು ಇವ್ರಿಗೆ ಗೊತ್ತಾಗುತ್ತೆ, ಹೊರಗಡೆ ಬರೋರಿಗೆ ಗೊತ್ತಾಗಲ್ಲ. ನಿಜ. ಅಲ್ಲಿರೋರು ಇಲ್ಲಿ ಯಾರಿದೆ ಗೊತ್ತಾಗಲ್ಲ. ಅಷ್ಟು ಬರೋದ್ರೊಳಗೆ ಇವರು ಅವ್ರು ಅಟ್ಯಾಕ್ ಮಾಡೋದು ಶಕ್ತಿ ಇದ್ರೆ ಇಲ್ಲ ಮುಂದೆ ಹೋಗಿ ಎಸ್ಕೇಪ್ ಆಗ್ಬೋದು. ಆ ಥರ ಸರ್. ಸರ್ ನೋಡಿ, ಮೇಲೆ ಅಬ್ಸರ್ವ್ ಮಾಡಿ ಸರ್. ಇವೆಲ್ಲ ಸ್ಲಾಬ್ ಬೀಮು ನೋಡ್ತಾ ಇದ್ವಿ. ಈ ಕೆಳಗಿಳಿತೀವಲ್ಲ ಸರ್, ಒಂದೇ ಬಂಡೆ ಕೆಳಗಡೆ ಕೊರೆ ನಿರ್ಮಾಣ ಮಾಡಿದ್ರು ಈ ಕೆಳಗೆ. ಹೌದು ಸರ್. ಇದು ಒಂದು ನಿಮಿಷ ಫೋಟೋ ತಗೊಂತೀನಿ. ಸರ್ ನೋಡಿ ಸರ್, ಇದು 2ನೇದು ಗಜಾದ್ವಾರ ಅಂತ ಕರೀತಾರೆ ಸರ್. ನೋಡಿ, ಗಣೇಶ ನೋಡ್ತೀವಿ, ಕೆಳಗಡೆ ಪೂರ್ಣ ಕುಂಭ ಕಳಸ ನೋಡ್ತಾ ಇದ್ವಿ. ಯಾವುದೇ ಮಂಗಳ ಕೆಲಸ ಆಗ್ಬೇಕಂದ್ರೆ ಫಸ್ಟ್ ವಿಘ್ನ ಪೂಜೆ ಮಾಡಿಬಿಟ್ಟು ಪೂರ್ಣ ಕುಂಭ ಪ್ರತಿಷ್ಠಾಪನೆ ಮಾಡ್ತೀವಲ್ಲ ಸರ್, ಆ ಸಂಕೇತವಾಗಿ ನಿರ್ಮಾಣ ಮಾಡಿ ನಾವು ಹಿಂದ್ಗಡೆ 1-2 ಆನೆ ಚಿತ್ರ ನೋಡಬಹುದು. ಅದಕ್ಕೆ ಇದನ್ನ ಗಜಾದ್ವಾರ ಅಂತ ಕರೆದಿದೆ ಸರ್. ಮುಂದೆ ಪ್ಲೇಸ್ ಇಲ್ಲ, ಈ ಕಡೆ ನೋಡಿ ಸರ್ ಅಂತಂದು ಸರ್. ಬೆಕ್ಕೆ ಬಂದಿದೆ ಇದು ಕುಂಭ. ಸರ್ ನ್ಯಾಚುರಲ್ ಬಂಡೆ. ನ್ಯಾಚುರಲ್ ಬಂಡೆ ಅಲ್ವಾ ಸರ್? ಏನು ನೋಡ್ತೀವಿ, ಒಂದೇ ಬಂಡೆ ಕಡೆ ನೋಡ್ತೀರಾ ಸರ್. ಪ್ಲೇಸ್ ಇಲ್ಲಿ ಆನೆ ಇಲ್ಲಿ ಯಾವುದು ಮುಂದ್ಗಡೆ ಬರ್ತದೆ ಸರ್. ಬಂಡೆ ಇದೆ ಮೇಲೆ. ಅದೇ ಮಾಮೂಲಿ ಮೇಲೆ ಬಂಡೆ ಇರ್ತಲ್ಲ ಆ ಥರ. ಆನೆ ಇಲ್ಲಿದೆ ಮೇಲೆ ಸ್ಲಾಬ್ ವ್ಯೂವ್ ನೋಡಿದ್ವಿ ಸರ್. ಇದು ಒಂದೇ ಬಂಡೆ ಕಡೆ ಪ್ಲೇಸ್ ಸರ್. ಆನೆ ಚಿತ್ರ ಹೇಳಿದ್ರು ಸರ್. ಅದಕ್ಕೆ ಇದನ್ನ ಗಜಾದ್ವಾರ ಅಂತ ಕರೆದಿರೋದು. ಇಲ್ಲ ಇದೆ. ನೀವು ಮುಂಚೆ ನೋಡಿದ್ದೀನಿ. ಅವಾಗಲೂ ಗೈಡ್ ಇದ್ರು, ನೋಡಿದ್ದೀನಿ. ಅವಾಗಲೂ ವಿಡಿಯೋ ಮಾಡಿದ್ದೆ. ಸರ್, ಇದು ಅಂಕಲಿಗಿ ಮಠ ಚಂದ್ರವಳ್ಳಿ ಗುಹೆ ಅಂತಂದು. ಅಂಕಲಿ ಮಠ ಚಂದ್ರವಳ್ಳಿ ಗುಹೆ ಅಂತಂದು ಸರ್. ಅಂಕಲಿಗಿ ಮಠ ಅಂದ್ರೆ ಬೆಳಗಾವಿ ಜಿಲ್ಲೆ ಗೋಕಾಕು ಅಂಕಲಿದ ಒಬ್ಬ ಸ್ವಾಮಿ ಬಂದಿರ್ತಾರೆ. ಅವ್ರ ಹೆಸರು ಪರದೇಶಪ್ಪ ಅಂತಂದು. ಅದಕ್ಕಿದು ಪರದೇಶಪ್ಪನ ಗುಹೆ ಅಥವಾ ಅಂಕಲಿಗಿ ಮಠ ಅಂತ ಪ್ರಸಿದ್ಧಿ. ಮತ್ತೆ ಚಂದ್ರವಳ್ಳಿ ಅಂತ ಯಾಕೆ ಕರೀತಾರೆ, ನಮ್ಮ ಕನ್ನಡದ ಪ್ರಥಮ ದೊರೆ ಮಯೂರವರ್ಮ ಅವನ ಕಾಲದ ನಿರ್ಮಾಣ ಆಗಿರುತ್ತೆ. ಅವ್ರ ಕಾಲದ ಚಂದನಾವತಿ, ಚಂದನಪುರ ಅಂತ ಹೆಸರಿತ್ತು. ಅದಕ್ಕೆ ಚಂದವಳ್ಳಿ ಗುಹೆ, ಚಂದವಳ್ಳಿ ತೋಟ ಅಂತ ಕರೀತಾರೆ. ನೀವು ಗಾಡಿ ಪಾರ್ಕಿಂಗ್ ಮಾಡಿಸಿ ಬಂದ್ರೆ ಮುಂದೆ ಎಂಟ್ರೆನ್ಸ್ ಅಲ್ಲಿ ಆ ಕಡೆ ಈ ಕಡೆ ತೋಟ ಇತ್ತಂತ ಸರ್. ತೋಟ ಎಲ್ಲ ಹಾಳಾಗೋಗಿದೆ. ಕೆರೆ ವಿತ್ ಗುಹೆ ಮಾತ್ರ ನೀವು ನೋಡ್ಬೋದು ಸರ್. ಅವರು ಇಲ್ಲಿ ನೋಟಿಸಿದ್ರು, ಆಕ್ಚುಲಿ ಇದು ಒಂದು ಸಮಾಧಿ ಅಂತಾರೆ ಸರ್, ಬಟ್ ಇದು ಧ್ಯಾನ ಪೀಠ ಅಂತ ಕರೆದಾರೆ ಸರ್. ಅಲ್ಲಿ ಇಲ್ಲಿ ಪೂಜಾ ಸಾಮಗ್ರಿಗಳು ಇಟ್ಕೊಂಡಿರ್ತೀವಿ. ಯಾಕಂದ್ರೆ ಈ ಕಡೆ ಶಿವಲಿಂಗ ನೋಡಬಹುದು ನೋಡಿ ಸರ್. ಸರ್, ಇವೆಲ್ಲ ದೀಪದ ಗೂಡುಗಳು ಓಡಾಡೋಕೆಲ್ಲ ಪಂಜ್ ಉಪಯೋಗಿಸಿ ಟಾರ್ಚ್ ಓಡಾಡ್ತೀವಲ್ಲ ಸರ್, ಆ ತರ ಪಂಜ್ ಇಟ್ಕೊಂಡು ಓಡಾಡೋದು ಸರ್. ಸರ್, ಆ ಕಡೆ ಒಂದು ರೂಮ್ ಇದೆ, ಅಲ್ಲಿ ಅದು ಆಗಿನ ಕಾಲದ ಪೂಜಾ ಸಾಮಗ್ರಿಗಳು ಇಟ್ಕೊಳ್ತೀವಿ ಸರ್. ಶಿವಲಿಂಗ ಈಗೇನು ಪೂಜೆ ಮಾಡಲ್ಲ, ದೀಪ ಏನು ಹಚ್ಚಲ್ಲ ಇಲ್ಲ ಸರ್. ಮನೆ ಶಿವರಾತ್ರಿ ಎಲ್ಲ ಮಾಡಿರೋದು. ಇದು ಪೂಜಾ ಸಾಮಗ್ರಿ. ಪೂಜಾ ಸಾಮಗ್ರಿ ಇಟ್ಕೊಳ್ತೀವಿ ಸರ್. ಅಲ್ಲಿವರೆಗೂ ಇದೆಯಲ್ಲ. ಹಾಂ ಸರ್, ಅದು ಕಾಣುತ್ತೆ ಸರ್.
ಏನೇನೆಲ್ಲ ಟೆಕ್ನಾಲಜಿ ಇಟ್ಕೊಂಡಿದೆಯಲ್ಲ. ಶೈನಿಂಗ್ ಬೇರೆ ಬಂದರೆ ಅದೇ ಸುಮ್ಮನೆ ದೀಪದ ಗೂಡು ಸರ್. ಬಾಬು ಕಳೆ ಹೋಗ್ತೀಯ ಬಾ. ಏನು ಕಳೆದು ಬನ್ನಿ ಸರ್. ಸರ್ ಹಾಂ ಬ್ಯಾಚ್ ಇದೆ. ಸರ್ ಇದು ಸ್ನಾನ ಗೃಹ ಅಂತಂದು ಸ್ನಾನಗೃಹ. ಸ್ನಾನ ಮಾಡಿಬಿಟ್ಟು ಅಲ್ಲಿ ಪೂಜೆಗೆ ಹೋಗ್ತದೆ ಆಗಿಕಾಲ ಪರದೇಶಪ್ಪ ಅಂತ ಸ್ವಾಮಿಯವರು. ಸರ್ ಆಗಿನ ಮಳೆಗಾಲದಲ್ಲಿ ಬಿದ್ದಂತ ನೀರು ಡ್ರೈನೇಜ್ ಮುಖಾಂತರ ಬಂದು ತೊಟ್ಟಿಗೆ ಶೇಖರಣೆ ಆಗವು. ಹೌದು ಸರ್. ಬಿಡುವಿನ ಟೈಮಲ್ಲಿ ಕೆರೆನೇ ಸ್ಟಾಕ್ ಮಾಡ್ಕೊಂಬರ ಸರ್. ಸರ್ ಆ ಸ್ವಾಮಿಯರಲ್ಲಿ ಕುತ್ಕೊಂಡು ಸ್ನಾನ ಮಾಡೋದು. ಸ್ನಾನ ಇದು ನೀರು ಹೋಗೋ ಸಮೇತ ಒಂಥರ ಡ್ರೈನೇಜ್ ಐತೆ ನೋಡಿ ಸರ್. ಹೌದು ಡ್ರೈನೇಜ್. ಹೌದು ಹೊರಗೆ ಹೋಗುತ್ತೆ. ಸರ್ ಸ್ನಾನ ಆದ್ಮೇಲೆ ರೆಸ್ಟ್ ಮಾಡೋದಕ್ಕೆ, ಸ್ನಾನ ಆಯ್ತು ರೆಸ್ಟ್ ಮಾಡೋಕ್ಕೆ ಮಾಡಕ್ಕೆ ಒಂದು 5 ನಿಮಿಷ ಒಂಥರ ಮಂಚ ತರ. ಹೌದು ಸರ್. ಸರ್ ನೋಡಿ ಈ ಕಡೆ ಅಲ್ಲಿ 3 ಭಾಗ ನೋಡೋದು, ಈ ಕಡೆ ಒಂದು ನೋಡೋದು, ಈ ಕಡೆ ಒಂದು ನೋಡೋದು, ಈ ಕಡೆ ಒಂದು ನೋಡೋದು. ಹೌದು ಸರ್ ಈ ಗುಹೆ ನಿರ್ಮಾಣ ಮಾಡಿದ್ರೆ ಆಗಿನ ಕಾಲದಲ್ಲಿ ಯುದ್ಧಗಳು ಕಾಲ ಬಂದಂದ್ರೆ ಸೋಲಾ ಭೀತಿ ಬಂದು ರಾಜರು ಸೇಫ್ಟಿಗೆ ಬಂದು ಬಚ್ಚಿಂತಿದ್ರು ಸರ್. 1000 ಜನ ಸೈನಿಕರು ಸೆರೆ ಸಿಕ್ಕರು, ರಾಜ್ಯ ವಶ ಆಗ್ತಿರಲಿಲ್ಲ. ರಾಜ್ಯ ಸಿಕ್ಕ ಮಾತ್ರ ರಾಜ್ಯ ವಶ ಆಗ್ತಿತ್ತು. ಅದಕ್ಕೆ ಇದನ್ನು ಗುಪ್ತ ಮಾರ್ಗ ಅಂತ ಕರೆದಾರೆ ಸರ್. ಈ ರೂಟ್ ಕ್ಲೋಸ್ ಮಾಡಿದ್ದು ಎ ಸಿ ಮಾನ್ಯುಮೆಂಟ್. ಇದು ಆಗಿನ ಕಾಲದಲ್ಲಿ ಬಾಬಾ ಬುಡನ್ಗಿರಿ, ಉಚ್ಚಂಗಿ ದುರ್ಗ, ಶ್ರೀರಂಗಪಟ್ಟಣಗಳಿಗೆ ಹೋಗ್ತಿದ್ವು ಅಂತ್ಯ ಸರ್. ಬಟ್ ಹೋದ್ರೆ ಆ ಥರ ಯಾವ ಪುರಗಳಿಲ್ಲ ಸರ್. ಈಗ 15 ಮೀಟ್ರ್ ಹೋಗ್ಬಿಟ್ಟು ಹಿಂಗೆ ರಿಟರ್ನ್ ಬರ್ಬೋದು ಸರ್ ನಾವು. ಎ ಸಿ ಅವರು ಕ್ಲೋಸ್ ಮಾಡಿದ್ರೆ ಸರ್ ಬಿಟ್ಟೆ ಬನ್ನಿ ಸರ್. ಸರ್ ಬಿಟ್ಟೆ ಬರಬೇಕು. ನೀರು ಸ್ಟ್ರೈಟ್ ಆಗಿದೆ ಸರ್. ಮೇಲೆ ಅಬ್ಸರ್ವ್ ಮಾಡ್ರಿ, ಈಗೆಲ್ಲ ಕಬ್ಬನ ಕಟ್ಟಿಬಿಟ್ಟು ಏನನ್ನೋ ಮಾಡ್ತೀವಿ ಕಾಂಕ್ರೀಟಿಗೆ, ಅವಾಗೆಲ್ಲ ಕಲ್ಲುಗಳು ನೋಡಿ ಸರ್ ಜೋಡಿಸಿ ಹೆಂಗ್ ಮಾಡಿದ್ವಿ. ಈಗೆಲ್ಲ ಗಾರೆ ಅಲ್ಲಿ ಪ್ಲಾಸ್ಟಿಕ್. ಈ ಕಡೆ ಮುಂದೆ ನಾವು ಕ್ಲಿಯರ್ ನೋಡ್ಬೋದು ಸರ್ ನಾವು. ಸ್ವಲ್ಪ ಓದ್ಕೊಂಡು ಸರ್ ಮೊದಲು ಕ್ಲೋಸ್ ಮಾಡಿದ್ವಿ, ಆದ್ರೆ ಲೋಕಲ್ಲರು ಮತ್ತೆ ಪಕ್ಕದಾಗ ಓಪನ್ ಮಾಡಿದ್ದಾರೆ ಸರ್. ಮತ್ತೆ ಪಕ್ಕದಲ್ಲಿ ಓಪನ್ ಮಾಡಿದ್ರಾ ಸರ್? ಈ ರೂಟ್ ಅಂತ ಸರ್ ಇದು ಕ್ಲೋಸ್ ಮಾಡಿದ್ರಂತ ಸರ್. ಇದು ಕ್ಲೋಸ್ ಮಾಡಿರೋದು. ಕ್ಲೋಸ್ ಮಾಡಿರೋ ಸರ್ ಇದು. ಸರ್ ನಾವು ಮೊದಲು ಇಲ್ಲೆಲ್ಲ ತೋರಿಸ್ಕೊಂಡ್ಬಿಟ್ಟು ಹಿಂಗೆ ಹೊರಗಡೆ ಹೋಗ್ತಿದ್ವಿ ನಾವು. ಇಲ್ಲಿದ್ದ ಹೊರಗಡೆ ಹೋಗ್ತಿದ್ವಿ ಸರ್. ಇಲ್ಲಿಂದ ಹೊರಗೆ ಹೋಗ್ತಾ ಇದ್ದಿದ್ದು, ಬಿಲ್ಡಿಂಗ್ ಹೊರಗಡೆ ಹೋಗ್ತಿದ್ವಿ ನಾವು. ಇವಾಗ ಲೋಕಲರ್ ಏನ್ ಮಾಡಿದ್ರೆ ನಾವು ಆ ಕಡೆದ ಟೂರಿಸ್ಟ್ ಕರ್ಕೊಂಡ್ ಮಾಡಿದ್ರೆ ಈ ಕಡೆದ ಲೋಕಲರ್ ಬರೋರು. ಕತ್ಲಾಗ ಅದೇ ಸಮಸ್ಯೆ ಅಂತ ಅದಕ್ಕೆಲ್ಲ ಕ್ಲೋಸ್ ಮಾಡಿದ್ರು. ಆದ್ರೆ ಪಕ್ಕ ಈಗ ಲೋಕಲರ್ ಓಪನ್ ಮಾಡಿರೋ ಸರ್ ಅದು. ಎಲ್ಲಿಗೆ ಹೋಗೋದು ದಾರಿ ಸರ್? ಹೊರಗಡೆ ಅಷ್ಟೇ. ಸರ್ ಸರ್ ಬೇಕೆ ಬನ್ನಿ ಸರ್. ಸರ್ ಮೇಲೆ ಅಬ್ಸರ್ವ್ ಮಾಡಿ ಸರ್, ಹಂಗೆ ಫುಲ್ ಫ್ಲಾಶ್ ಮಾಡಿ ಸರ್. ಫೀಸ್ ಕಲ್ಲುಗಳು ಜಾಯಿಂಟ್ ಮಾಡಿ. ಹೌದು, ಚಿಕ್ಕ ಚಿಕ್ಕ ಕಲ್ಲುಗಳು ನೋಡಿ ಸರ್ ಹೆಂಗ್ ಜಾಯಿಂಟ್ ಮಾಡಿದ್ದಾರೆ. ಹೌದು, ಅವಾಗಲೇ ಮಾಡಿದ್ದಲ್ಲ. ಅವಾಗ ಮಾಡಿರೋ ಸರ್. ಸರ್ ಈಗೆಲ್ಲ ಹಾಳು ಮಾಡಿದ್ವಿ. ಈಗ ಏನೇನು ಚಕ್ಕೆ ಕಲ್ಲು ಹೊಡೆದಿಲ್ಲ, ಇವೆಲ್ಲ ಆಗಿನ ಕಾಲ ಎಲ್ಲ. ಯಾಕಂದ್ರೆ ಕಬ್ಬನ ಕಟ್ಟಿ ಏನೇನೋ ಮಾಡ್ತಾರೆ ಇಂಜಿನಿಯರ್ಗಳು, ಏನೇನೋ ಸರ್ಕಸ್ ಮಾಡ್ತಾರೆ, ಅದು ಗ್ಯಾರಂಟಿ ಕೊಡಲ್ಲ. ಹೌದು ನೋಡಿ ಸರ್ ಏನ್ ಗ್ಯಾರಂಟಿ ಇದಾವೆ. ಹೌದು, ಅದು ಎಷ್ಟು ಶತಮಾನಗಳ ಈಗ 1620 ವರ್ಷ, 1620 ವರ್ಷ ಆಗಿದೆ. ಈಗಿನ 20 ವರ್ಷ ಗ್ಯಾರಂಟಿ ಇರಲ್ಲ ಸರ್. ಸಣ್ಣ ಸಣ್ಣ ಉಳ್ಳ ಕಾಣ್ತದೆ ಕೊರೋನಾ ಸಿಗೋದು. ಆರೋಗ್ಯ ಇಲಾಖೆಲ್ಲ ಬಂದಿದೆ. ಆರೋಗ್ಯ ಇಲಾಖೆಲ್ಲ ಬಂದು ಹೋಗಿದ್ರು ನಾಳಿಕೆ. ನಮ್ಮಲ್ಲಿ ಕೋಟೆಗೆ ಅದ್ರ ಬಗ್ಗೆನೆ ಐತೆ ಕಾರ್ಯಾಗಾರ ಸರ್. ಇದು ಡ್ರಾಯಿಂಗ್ ಹಾಲು, ಪೇಂಟಿಂಗ್ ಹಾಲ್ ಅಂತ ಸರ್. ಡ್ರಾಯಿಂಗ್ ಹಾಲು, ಪೇಂಟಿಂಗ್ ಹಾಲು. ಸರ್ ನೋಡಿ, ಒಂದು ಸ್ಟ್ಯಾಂಡ್ ಆಕೃತಿ ಕಾಣುತ್ತೆ. ಇವಾಗ ಸಿಮೆಂಟ್ ಇದೆ, ಅವಾಗ ಸಿಮೆಂಟ್ ಇರ್ಲಿಲ್ಲ. ಹೌದು. ಗಾರೆ ಅಂದ್ರೆ ಸುಣ್ಣ, ಮರಳು, ಇಟ್ಟಿಗೆ ಚೂರು, ಲೋಳೆ ರಸ, ಅಂಟುವಳಕಾಯಿ, ಬೆಲ್ಲ, ಕೂಳೆ ಮಟ್ಟೆ ಹಾಕಿಬಿಟ್ಟು ರುಬ್ಬಿ ಬಿಟ್ಟು ಅದ ಮಾಡಿ ಪ್ಲಾಸ್ಟಿಕ್ ಮಾಡಿಲ್ಲ ಸರ್. ಸರ್ ನೋಡಿ, ಟೈರ್ ರಿಬಲ್ ತರ ನೋಡ್ಬೋದು, ಬೆಳ್ಳಿ ತರ ನೋಡ್ಬೋದು, ಪಕ್ಷಿ ತರ ನೋಡ್ಬೋದು.
ಸರ್ ಈ ಸ್ಟ್ಯಾಂಡ್ ಹಾಕಿದ್ರೆ ಪೇಂಟಿಂಗ್ ಇದು ನ್ಯಾಚುರಲ್ ಪೇಂಟಿಂಗ್ ಸರ್. ಅವಾಗ ಬಣ್ಣ ಏನಿರಲಿಲ್ಲ, ಹೌದು. ನೈಸರ್ಗಿಕ ಸಿಗುವಂತ ಎಲೆಗಳಿಂದಲೇ ಬಣ್ಣ ತಯಾರು ಮಾಡಿ ಆ ಪೇಂಟ್ ಮಾಡಿದ ಬ್ರಷ್ ಅಥವಾ ಕುಂಜಿಡಕ್ಕೆ ಒಂದು ಜಾಗ ಬೇಕಲ್ಲ ಸರ್, ಅದನ್ನ ಒಂದು ಸ್ಟ್ಯಾಂಡ್ ಆಕೃತಿ ಮಾಡ್ಕೊ ಅದನ್ನ ಡ್ರಾಯಿಂಗ್ ಹಾಲು ಪೇಂಟಿಂಗ್ ಹಾಲು ಅಂತ ಕರೆದ್ರೆ ಮುಂದೆ ನಾವು ಪಲ್ಲಕ್ಕಿಯಲ್ಲಿ ಪೇಂಟಿಂಗ್ ಮಾಡ್ಬೋದು ಸರ್. ಟಚ್ ಮಾಡಿ ನೋಡಿ ಸರ್, ಇದು ಮಣ್ಣಿಂದು, ಹೌದು, ಅದಕ್ಕೆ ಗಾರೆ ಪ್ಲಾಸ್ಟಿಂಗ್ ಮಾಡಿದ ಸರ್. ಟಚ್ ಮಾಡ ಸರ್, ಟಚ್ ಮಾಡಿ, ಕೋಲ್ಡ್ ಇರುತ್ತೆ. ಎಷ್ಟು ನೈಸ್ ಇದೆ, ಎಲ್ಲ ನೈಸ್ ಸರ್. ಒಳ್ಳೆ ಪೋರ್ಸೆಲಿನ್ ಗ್ರಾನೈಟ್ ಥರ ಇದೆ. ಕೋಲ್ಡ್ ಇರ್ತದೆ ಸರ್, ಯಾಕಂದ್ರೆ ಇಷ್ಟು ಹೆಬ್ಬಂಡಿ ಹೀಟ್ ಆಗಲ್ಲ ಸರ್. ಅದ್ರ ಬೇರೆ ಮಣ್ಣು ಕೋಲ್ಡ್, ಗಾರಿನ ಕೋಲ್ಡ್. ಹೌದೌದು ಸರ್. ಬಿಟ್ಟೆ ಮನಿ ಇಲ್ಲೊಂದು ದ್ವಾರ ಇದೆ. ಬಾಬು ಸರ್ ನೋಡಿ, ಶತ್ರುಗಳು ಬಂದ್ರೆ ಅವ್ರು ನೋಡಿ ಹೆಂಗೆ ಎಸ್ಕೇಪ್ ಆಗ್ಯಾರ ಅಂದ್ರೆ ಇದು ನೋಡೋದು ಸರ್, ವೀಕ್ಷಣೆ ಮಾಡೋದು ಒಂಥರ ಕಿಂಡಿ ಥರ, ಕಿಟಿಗೆ ಥರ. ಸರ್ ನೋಡಿ, ಟಾರ್ಚ್ ಬಿಡಿಸಿ ನೀವು ಈ ಕಡೆ, ಇಲ್ಲಿ ಬಾಗಿಲು ಕಾಣುತ್ತೆ ನೋಡಿ ಸರ್. ಓ ಹೌದು ಸರ್, ಅಲ್ಲಿ ಕಿಂಡಿ ಅಲ್ಲಿ ಬರೋದನ್ನ ಈ ಕಿಂಡಿ ಮುಖಾಂತರ ನೋಡಿಬಿಟ್ಟು ಅವ್ರು ಎಸ್ಕೇಪ್ ಆಗೋದು, ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತಂದ್ರೆ. ಇಲ್ಲಿಂದಾನೇ ಅವರು ನೋಡೋದು. ಈ ರೀತಿ ಬಾಗಿಲು ಕಾಣುತ್ತೆ ಅವರಿಗೆ. ಸರ್ ನಾವು ಬಂದಿರ್ಸಿದ ಗಜದ್ವಾರ ಸರ್. ಸರ್ ನಾವೇ ಭಾಳ ದೂರ ಹೋಗಿಲ್ಲ, ಇಲ್ಲೇ ಇದೀವಿ, ಸುತ್ತರಿತೀವಿ ಅಷ್ಟೇ ಸರ್. ನಾವು ನೋಡು, ಈ ಕಿಂಡಿ ನೋಡಿದ್ರೆ ಅಲ್ಲಿ ಯಾರು ಬರ್ತಾರೆ ಕಾಣ್ತದೆ ಸರ್, ಅವ್ರು ನೋಡಿಬಿಟ್ಟು ಎಸ್ಕೇಪ್ ಆಗೋದು. ಇದು ಹೋಗಿಲ್ಲ ಅಲ್ಲ, ಅಲ್ಲಿಂದ ನಾವು ಬಂದಿದ್ದಾರೆ ಕಣ. ಸೆಕ್ಯೂರಿಟಿ ಸರ್, ಇಲ್ಲ ಮುಂದೆ ಸರ್ ಸರ್ಕಲ್ ಹೋಗೋದು, ಒಂದು ಸರ್ಕಲ್ ಆಗಿ ಹೋಗ್ತೀವಿ ಸರ್ ನಮಗೆ. ಸರಿ, ತೊಟ್ಟಿ ಆಕೃತಿ ಕಾಣ್ತಲ್ಲ ಇದು. ಹೌದು, ಇದು ಪಲ್ಲಕ್ಕಿ, ನಾ ದೇವ್ರನ್ನ ಪಲ್ಲಕ್ಕಿ ಉತ್ಸವ ಮಾಡ್ತೀವಲ್ಲ ಸರ್, ಹೌದು. ಆ ಥರ ಆಗಿನ ಕಾಲ ಇದು ಸ್ವಾಮಿಯರ್ಗಳನ್ನ ಕುಣಿಸ್ಬಿಟ್ಟು ಪೂಜೆ ಮಾಡಿರಂತ ಸರ್. ಸರ್ ಮೇಲೆ ಒಳಗಡೆ ಕಾಣುತ್ತೆ ಸರ್, ಸ್ವಾಮಿಯರ್ಗೆ ಮಲಗ ಮಂಚ ಬೆಡ್ರೂಮ್. ಹೌದು ಸರ್, ಆ ಕಡೆ ತಲೆ ಹಾಕ್ಬಿಟ್ಟು ಕಾಲ್ಸೇಷನ್ ಮಕ್ಕಳು ಡೈರೆಕ್ಷನ್ ಇದು ಬಾಗಿಲು ಕ್ಲೋಸ್ ಮಾಡಿದ್ರೆ ನೋಡಿ ಸರ್. ಮಲಿಕೊಂಡು ಅಬ್ಸರ್ವ್ ಮಾಡ್ರಿ, ಯಾರು ಬರ್ತಾರೆ ಯಾರು ಹೋಗ್ತಾರೆ. ಈಗ ನಮ್ಮ ಮನೆ ಬಾಗಿಲು ಹೆಬ್ಬಾಗಿಲು ಪಕ್ಕ ಒಂದು ಕಿಟೆ ತರ ಮಾಡಿರ್ತೀವಿ ನೋಡಿ ಸರ್. ಫಸ್ಟ್ ಯಾರು ಮಾಡಿ ಕಿಟೆ ಓಪನ್ ಮಾಡಿ ಯಾರಂತ ಕನ್ಫರ್ಮ್ ಮಾಡಿ ಓಪನ್ ಮಾಡೋದು. ಆ ತರ ಮಲಿಕೊಂಡೆ ಕಿಂಡಿ ಮುಖತ್ರ ನೋಡೋದು ಸರ್. ಈಗ ನಾವು ಎಂಟ್ರಿ ಸರ್, ಮೊದ್ಲಿದ್ದು ಓಪನ್ ಸರ್, ಈಗ AC ಮಾಡಿಬಿಟ್ಟು ಕ್ಲೋಸ್ ಮಾಡಿದ್ರು. ಕ್ಲೋಸ್ ಮಾಡಿದ್ದಾರೆ. ಓಪನ್ ಇತ್ತು ಹೌದು ಸರ್. ಕೆತ್ತನೆ ಎಲ್ಲ ಇದೆ ಇಲ್ಲಿ. ಎಲ್ಲ ಕಿಟ್ಟಿದೆ, ಎಲ್ಲ ಹೊಡೆದ್ರೆ ಸರ್. ಹೊಡೆದ್ರೆ ಸರ್ ನೋಡಿ ಸರ್, ನ್ಯಾಚುರಲ್ ಪೇಂಟ್ ಅದು. ನ್ಯಾಚುರಲ್ ಸಿಗುವಂಥ ಎಲೆಗಳಿಂದಲೇ ಬಣ್ಣ ತಯಾರು ಮಾಡಿ ಪೇಂಟಿಂಗ್ ಮಾಡಿದ್ರು ಸರ್. ಮೇಲೆ ಹಿಂಗೆ ಮೇವು ಕಾಣುತ್ತೆ ಇಲ್ಲಿದೆ. ನ್ಯಾಚುರಲ್ ಪೇಂಟ್ಸ್ ಇದು. ಸರ್, ಇದು ಧ್ಯಾನಪೀಠ. ಅವ್ರು ರೆಸ್ಟ್ ಮಾಡೋಕ್ಕಿಂತ ಮೊದಲೊಂದು 5 ನಿಮಿಷ ಧ್ಯಾನ ಮಾಡೋರು ಶಿವ ಪಾರ್ವತಿ ದಕ್ಷ ಬ್ರಹ್ಮನ ವಿಗ್ರಹಗಳದ್ದು ಎಲ್ಲ ಹೊಡೆದಾಕಿದ್ದಾರೆ ಸರ್. ಯಾವುದೋ ಒಂದು ವಿಗ್ರಹದಲ್ಲಿ ಒಂದು ಸ್ವಲ್ಪ ವಜ್ರ ಬಂಗಾರ ಸಿಕ್ಕಿರುತ್ತೆ. ಎಲ್ಲ ವಿಗ್ರಹ ಅಂತ ಭಿನ್ನ ಮಾಡಿದ್ರು, ಲೋಕಲ್ ಅವರು ಭಿನ್ನ ಮಾಡಿರೋ ಸರ್. ಯಾವುದು ಇದು ಸಿ ಪ್ಲೇಸ್. ಇಲ್ಲೆಲ್ಲ ಕೆತ್ತನೆ ಇದೆ. ಹೌದು ಸರ್, ಎಲ್ಲ ಗಾರೆ ಸರ್, ಇವೆಲ್ಲ ಗಾರೆ ಕೆತ್ತನೆ ಎಲ್ಲ ಗಾರೆ, ಎಲ್ಲ ಗಾರೆಯಲ್ಲೇ ಮಾಡಿರೋ ಸರ್. ಶೈನಿಂಗ್ ಇರುವಂತ ಗಾರೆ. ಹೌದು ಸರ್. ಇದೊಂದು ಸ್ವಲ್ಪ ಹಾಳಾಗಿದೆ ಗೂಡು. ಯಾವುದು? ಹಾಂ, ದೀಪದ ಗೂಡು. ಬಂದಿಲ್ಲ ಇವತ್ತು, ಯಾರು ಡೆತ್ ಆಗಿದ್ರಂತ ಹೋಗಿದ್ದಾನೆ, ಕ್ಲೀನ್ ಮಾಡ್ತಾರೆ ಡೈಲಿ. ಹೌದಾ? ಹಾಂ, ಬ್ಯಾಟ್ ನೋಡಿ ಸರ್, ಬ್ಯಾಟ್ಸ್ ಸರ್. ನೋಡಿ ಸರ್, ಈ ಕಡೆ ತಲೆ ಹಾಕ್ಬಿಟ್ಟು ಕಾಲ್ ಸಸ್ಯ ಮುಖ ಕಿಂಡಿ ಮುಖಾಂತರ ನೋಡೋರು ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತಂದು. ಈ ಕಡೆ ತಲೆ ಹಾಕಿ ತಲೆ ಆ ಕಡೆ ಕಾಲ್ಸ ಕಿಂಡಿ ಮುಖಾಂತರ ಡೈರೆಕ್ಷನ್ ಬಾಗಿಲು ತೋರಿಸಿದ್ವಲ್ಲ ಸರ್, ಅಲ್ಲಿ ನೋಡ್ತಿದ್ರು. ಮತ್ತೆ ಇಲ್ಲಿ ಒಳಗಡೆ ಬರಬೇಕ್ರಿ ಅಂದ್ರೆ ಅವ್ರ ಅಪ್ಪನ ಇಲ್ದಲ್ಲಿ ಯಾರು ಒಳಗಡೆ ಬರಂಗಿರ್ಲಿಲ್ಲ, ಅಪ್ಪಣೆ ಇಲ್ಲ ಬರಂಗಿಲ್ಲ, ಯಾರು ಬರಂಗಿಲ್ಲ ಸರ್. ಸರ್, ಇದು 3ನೇ ಬಾಗಿಲು ಸಿಂಹದ್ವಾರ. ಶತ್ರುಗಳು 2 ಬಾಗಿಲು ಫೇಸ್ ಮಾಡ್ಕೊಂಡ್ರೆ 3ನೇ ಬಾಗಿಲು ಯಾವ ಕಾರಣಕ್ಕೂ ಸೇಫ್ ಆಗಲ್ಲ, ಸಿಂಹದ ಬಾಯಿಗೆ ಸಿಕ್ಕಂಗೆ ಸರ್. ಈ ಕಡೆ ಹೋದ್ರೆ ಒಂದೇ ರೂಟ್ ಹೋಗ್ತೀವಿ, ಈ ಕಡೆ ಹೋಗೋದು ಒಂದೇ ರೂಟು. ಬಟ್ ಈ ಕಡೆ ಸ್ಕೂಲ್ ಮಕ್ಕಳು ಮಾತ್ರ ಇಳಿಸ್ತೀವಿ ಸರ್, ಈ ಕಡೆ ಇಳಿಸಕ್ಕಾಗುತ್ತೆ. ಈ ಕಡೆ ನಾವು ನಿಧಾನ ಇಳಿಬೇಕು, ಅದೇ 2 ಸ್ಟೆಪ್ ಕುತ್ಕೊಂಡು ನಿಧಾನ ಇಳಿಬೇಕು ಸರ್. ಆಯ್ತಾ? ಓಕೆ, ಎರಡು ಒಂದೇ ಜಾಗ ಸರ್. ಪ್ಲೇಸ್ ಯಾವ ಚೇಂಜ್ ಇರಲ್ಲ.
ಸ್ಕೂಲ್ ಮಕ್ಕಳು ಭಾಳ ಇರ್ತಾರಲ್ಲ ಸರ್, ಅಲ್ಲೆಲ್ಲ ತೋರಿಸ್ಬಿಟ್ಟು ಒಂಥರ ಸೈನಿಕ ಬಂದ್ಬಿಡ್ತಾರೆ. ಸರ್ ಮೇಲೆ ಆರ್ಚು ಸರ್ ಆರ್ಚ್ ಸರ್ ಮೇಲೆ ದೀಪದ ಜಾಗ ಇದಾವಲ್ಲಿ. ಸರ್ ದೀಪಗಳು ಸರ್ ಎಲ್ಲ ದೀಪದ ಗುಡಿಗಳು ಸರ್. ಬಾಬಾ ಒಂದು ನಿಮಿಷ ನಾನು ಹಿಡಿತೀನಿ. ಸರ್ ಹುಷಾರು ಬನ್ನಿ, ನಿಧಾನ ಬನ್ನಿ. ಹಾಂ ಬಾ ಹುಷಾರು. ಇಲ್ಲಿ ಒಂದು ಆರ್ಚ್ ಕೂಡ ಇದೆ. ಹೌದಾ? ಆರ್ಚ್ ಇದೆ, ಆರ್ಚ್ ಇದೆ. ಇವೆಲ್ಲ ನಾವು ಈ ರೀತಿ ಬಗ್ಗಿ ಬರಬೇಕಾಗುತ್ತೆ. ಬರ್ತಾ ಇದೆಯಲ್ಲ? ಇಲ್ಲಿ ಮಕ್ಕಳು ಇಲ್ಲಿ ಮಕ್ಕಳು ಹಾಂ, ಮಕ್ಳು ಯಾವ ದಾರಿಯಲ್ಲಿ ಬರೋದು ಅವರು? ಸರ್ ಬನ್ನಿ ಸರ್ ತೋರಿಸ್ತೀನಿ. ಅವರು ತೋರಿಸ್ತಾರಂತೆ ಬೇರೆ ರೂಟ್. ಸರ್ ನೋಡಿ ಸರ್, ಇದು ಬಂದ್ಬಿಟ್ಟು ಹಿಂಗೆ ಬರುತ್ತೆ ಮಕ್ಕಳು. ಮಕ್ಳು ಹಿಂಗೆ ಬರ್ತಾರಾ? ಸರ್ ಈ ಕಡೆ ಪಕ್ಕದ ಜಾಗ ಆಯ್ತು ಹಂಗೆ. ಹಿಂಗೆ ಮುಸುಳ್ಕೊಂಡು ಹಿಂಗೆ ಬಂದು ಬಿಡ್ತಾರೆ ಫಾಸ್ಟಾಗಿ ಅವರು. ಇವಾಗ ನಾವು ಮಕ್ಕಳ ದಾರಿಯಲ್ಲಿ ಒಂದ್ಸರಿ ಹೋಗಿ ಟ್ರೈ ಮಾಡ್ತೀವಿ. ಎಲ್ಲರೂ ಹೋಗ್ತೀವಿ ಸರ್, ಅವರು ಈಜಿ ಸರ್, ಎಡ ಹೊಂಟಿ ಬಿಡ್ತಾರೆ. ನಾನು ಬ್ಯಾಗ್ ಇಳಿಸ್ಕೋಬೇಕು. ಇಳಿಸ್ಕೊಂಡು ಬರಬೇಕು. ಸ್ವಲ್ಪ ತ್ರಾಸ ಆಗ್ತದೆ ಸರ್, ಹುಷಾರು. ಅಲ್ಲೇ ಎದೊಳ್ಬೋದಾ? ಬರೀ ಬಗ್ಗಿ ಹೋಗೋದು. ಸ್ವಲ್ಪ ಕೇಳಿ ಬರ್ರಿ. ಅಯ್ಯಪ್ಪ, ಸ್ವಲ್ಪ ಹೈಟ್ ಜಾಸ್ತಿ ಇರೋರೆಲ್ಲ ತುಂಬ ಕಷ್ಟ ಪಡಬೇಕಾಗುತ್ತೆ. ಅದಕ್ಕೆ ನಾವು ಈ ಕಡೆ ಬರೋದು ಸರ್, ಫ್ಯಾಮಿಲಿಗಳ ಹಾಂ ಹಾಂ. ಮತ್ತೆ ಬಯಸಬೇಕಾದ್ರೆ ನಾವು ಅದಕ್ಕೆ ಆ ಕಡೆ ಇಳಿಸ್ತೀವಿ ಸರ್. ಮಕ್ಕಳದಾರ ಏನಿಲ್ಲ, ಗಡ ಬಂದು ಬಿಡ್ತಾರೆ. ಹಾಂ, ಒಂದು ನಿಮಿಷ ನಿಂದು ಹಿಡಿತೀನಿ. ಸರ್ ಹುಷಾರು ಬನ್ನಿ, ನಿಧಾನ ಬನ್ನಿ. ಹಾಂ, ಫಸ್ಟ್ ಬ್ಯಾಗ್ ಕೊಟ್ಬಿಡ್ತೀನಿ ಆ ಪ್ಲೇಟ್ಮೆಂಟ್. ಡನ್. ಧೂಳಿದೆ. ಇದು ಮಕ್ಕಳು ಬರೋ ಜಾಗ, ಆದರೆ ದೊಡ್ಡವ್ರು ಬರ್ತಾ ಇದ್ರು. ಇಷ್ಟಾಗಿಲ್ಲ ಸರ್, ನಾವು ಮಾಡಿರೋದವೆಲ್ಲ. ಹಾಂ, ಹೌದೌದು. ಯಾಕಂದ್ರೆ ಸಮಸ್ಯೆ ಆಯ್ತು ಮಕ್ಳುಗಳು ಅಷ್ಟು ಜನ ಬಸ್ ಇಲ್ಲಿ ಬಂದು ಡೈರೆಕ್ಟ್ ಇಂಗ್ಲೀಷ್ ಬಿಡ್ತೀವಿ ಈ ಕಡೆ ಸರ್. ಇಲ್ಲಿ ಇಳಿಸೋದಾ? ಇದೇನು ಜಾಗ ಇದು? ಗಾಯಗಳು ದೀಪಗಳು ಸರ್, ನಾವು ಕಟ್ಕೊಂಡು ಈ ಥರ ಜಾಗ ಇತ್ತಲ್ಲ ಫ್ಯಾಸೇಜು, ಅದಕ್ಕೆ ಹೆಂಗೆ ಮಾಡಿ ನಾವು ಡಿಸೈನ್ ಮಾಡಿ ಒಟ್ಟು ಕಟ್ಟಿರ್ತಾರೆ. ಈ ಕಡೆ ಹೋಗೋದು ಸರ್, ಎಂಬತ್ತಡಿಗೆ ಇವಾಗ 80 ಅಡಿ. ಇದು ಅಲ್ಲ ಡೀಟೇಲ್ ಆಗಿದೆ. ಈ ಕಡೆ ಗುರುಕುಲ ಬಂದಿದೆ, ಈ ಕಡೆ ಒಂದು ಗುರುಕುಲ. ಗುರುಕುಲ, ಓಕೆ ಓಕೆ. 80 ಅಡಿಗೆ ಬಂದಿನಿ. ಇಲ್ಲಿ ಇಳಿಸ್ಕೊತೀರಲ್ಲ? ಹೌದು ಸರ್. ದೊಡ್ಡವರು ಎಲ್ಲಿಂದ ಬರ್ತಾರೆ, ನಮ್ಮಂಥ ಮಕ್ಕಳು ಇಲ್ಲಿಂದ ಬರ್ತೀವಿ. ಸ್ವಲ್ಪ ಚಿಕನ್ ಎದುರು ಬಿಲ್ಡು. ಎಲ್ಲದೂ ಕಷ್ಟ ಸರ್, ಇಲ್ಲಿ ನಿಧಾನಕ್ಕೆ ಬರ್ಬೇಕು, ಫಾಸ್ಟ್ ಇರಬಾರ್ದು. ಇವಾಗ ಸ್ವಲ್ಪ ಶಕ್ತಿ. ಆಯ್ತು ಸರ್ ಹೋಗ್ತೀವಿ ಬನ್ನಿ ಆ ಕಡೆಯಿಂದ. ಹೌದಾ? ಹ್ಞೂ, ಇಲ್ಲಿ 80 ಅಡಿ ಕೆಳಗಿದೆ ಸರ್ ನಮಗೆ. ಇವಾಗ 80 ಅಡಿ ಕೆಳಗಿದೀವಾ? ಓ, ಹೌದಾ? ಎಷ್ಟು ಅಡಿ ನಾವು ಕೆಳಗೆ ಹೋಗೋದು? ಸರ್ ಕಾನ್ಫರೆನ್ಸ್ ಹಾಲ್ ಇದು, ಇದು ಕಾನ್ಫರೆನ್ಸ್ ಹಾಲ್. ಮೀಟಿಂಗ್ ಹಾಲ್. ಸಾಮಂತ ರಾಜರುಗಳೆಲ್ಲ ಸೇರಿಬಿಟ್ಟು ಇಲ್ಲಿ ಮೀಟಿಂಗ್ ಮಾಡ್ತಿದ್ರು ಸರ್. ಹಾಂ ಹಾಂ. ಸರ್ ಮೇಲೆ ಮೀಟಿಂಗ್ ಮಾಡಿದ್ರೆ ಯಾರು ಮಾತಾಡಿದ್ರೆ ಏನಂಬುದು ಗೊತ್ತಾಗುತ್ತೆ, ಜಿದ್ದ ಬರುತ್ತೆ, ದ್ವೇಷ ಬರುತ್ತೆ ಎಂಬ ಕಾರಣಕ್ಕೆ ಅಷ್ಟು ಗುಪ್ತ ಇಲ್ಲಿ ಮೀಟಿಂಗ್ ಮಾಡ್ತಾರೆ. ಇಲ್ಲಿ ಮೀಟಿಂಗ್ ಮಾಡಬೇಕಾದ್ರೆ ಬರೀ ವಾಯ್ಸ್ ಒಂದು ಕೇಳೋಕೆ, ಫೇಸ್ ಗೊತ್ತಾಗಬಾರ್ದು. ಈಗ ನಾವು ಟಾರ್ಚ್ ಆಫ್ ಯಾರು ಫೇಸ್ ಯಾರು ಗೊತ್ತಾಗಲ್ಲ. ಒಂದು ಸೆಕೆಂಡ್ ಆಫ್ ಮಾಡೋಣ ಸರ್. ಹಾಂ, ಮಾಡೋಣ. ಈ ಫಸ್ಟ್ ಎಂಟ್ರೆನ್ಸಲ್ಲೇ ಗೊತ್ತಾಯ್ತು. ಇವಾಗ ಕ್ಯಾಮ್ರಾ ನನ್ನ ಕಡೆ ತಿರುಗಿದೆ, ನೋಡೋದು ಎಷ್ಟು ಕತ್ಲು, ಏನೇನು ಕಾಣ್ತಾ ಇಲ್ಲ. ಸರ್ ಈ ತರ ಅವ್ರು ಹೆಂಗ್ ಬರೋದು, ಹೊರಗಡೆ ಒಬ್ಬ ಸೈನಿಕರನಲ್ಲ ಸರ್, ಅವ್ರ ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ಬಿಟ್ಟು ಪಂಚ ಬೆಳಕಿಂದ ಕರ್ಕೊಂಡು ಬಿಟ್ಟು ಹೋಗೋಣ ಸರ್. ಓ, ಅಂದ್ರೆ ದಾರಿ ಕೂಡ ಗೊತ್ತಾಗಬಾರ್ದು ಆ ಥರ. ಮೀಟಿಂಗ್ ಆದ್ಮೇಲೆ ಎಲ್ಲರೂ ಹೊರಗೆ ಕಳಿಸಿದ ಮೇಲೆ ದೀಪ ಹಚ್ಚಾರಂತ ಸರ್. ಅವ್ರು ಬಂದೋದ್ ರೂಟ್ ಗೊತ್ತಾಗಬಾರ್ದು, ಹೋಗೋ ರೂಟ್ ಗೊತ್ತಾಗಬಾರ್ದು. ಇದು ಗುಪ್ತ ಸಮಾಲೋಚನೆ ಸೀಕ್ರೆಟ್ ಅಲ್ಲಿ. ಇಲ್ಲಿ 80 ಅಡಿ ಇದೆ ಸರ್, ನಾವಿಗೆ 80 ಅಡಿ ಕೆಳಗೆ ಫೀಟ್ ಕೆಳಗಡೆ ಇದೀವಿ ಸರ್ ನಾವಿಗೆ. ಓಕೆ. ಇವೆಲ್ಲ ದೀಪದ ಗೂಡುಗಳು ಸರ್. ಅವ್ರನ್ನೆಲ್ಲ ಹೊರಗೆ ಕಳಿಸ್ತು, ದೀಪ ಹಚ್ಚಾರು ಸರ್. ಇವೆಲ್ಲ ರಾಜರಿಗೆ ಕೂತ್ಕೊಂಡ್ರೆ ಆಸನಗಳು. ಹಾಂ ಹಾಂ. ಇವೆಲ್ಲ ಕೈ ವರ್ಕೋಬೇಕು, ಈ ಥರ ಎಲ್ಲ ಇದ್ದು ಸರ್, ಎಲ್ಲ ಮಾಡಾಗಿದೆ.
ಇಲ್ಲ. ಸುಮಾರು ಒಂದು 10-15 ವರ್ಷ ಇದಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟು ಈ ಟೂರಿಸಂ ಇದು ಅಷ್ಟು ಇಂಪ್ರೂವ್ ಮಾಡಿದ್ರು ಸರ್. ಮತ್ತೆ ಸರ್ ನೀವು ಅಲ್ಲಿ ಕೆರೆ ನೋಡ್ಕೊಂಡ್ಬಂದ್ರ ಸರ್, ಅದು ಅವ್ರ ಕಾಲದಲ್ಲಿ ಆಗಿರೋ ಸರ್, ಅಷ್ಟು ಕೆರೆ ಸ್ಥಾಪನೆ ಆಗಿರೋ ಸರ್. ಅದನ್ನ ತಟಾಕ್ ಅಂತ ಕರೆದಾರೆ ಆಗಿನ ಕಾಲದಲ್ಲಿ. ತಟಾಕ್ ಅಂತ ಕರೀತಾರೆ. ಕೆರೆ ಹೋಗ್ಬೇಕು, ಅಲ್ಲಿ ಬೋರ್ಡ್ ಇದೆ ನೋಡಿ ಸರ್, ಅಬ್ಸರ್ವ್ ಮಾಡ್ಕೊಳ್ಳಿ. ಅದು ಅವ್ರ ಕಾಲದಲ್ಲಿ ನಿರ್ಮಾಣ ಆಗಿರೋ ಸರ್. ಬಾಬು ಸಿಯೋ ನಮಗೆ ಜನ ಇಲ್ಲ ಮಾಡಕ್ ಮೇಲೆ ಕುತ್ಕೊಂಡು ಕೋಟೆಗಾದ್ರೆ ಎಲ್ಲಿಗೆ ಹೋಗಂಗಿಲ್ಲ. ಎಲ್ಲಿ ಶನಿವಾರ ಭಾನುವಾರ ಜನ ಬರ್ತಾರಾ? ಹೌದು ಸರ್, ಜಾಸ್ತಿ ಬರ್ತಾರಾ ಅಥವಾ ಜಾಸ್ತಿ ಬರ್ತಾರೆ. ಶನಿವಾರ ಭಾನುವಾರ ಮಿಕ್ಕದಿಂದಾಗೆ ಜನ ಕಡಿಮೆ ಸರ್ ಇಲ್ಲಿ. ಆಯ್ತು. ಮತ್ತೆ ಸಿಟಿಯಾಗಲ್ಲಿ ಕೋಟೆಗಾದ್ರೆ ಮನೆಗೂ ಅತ್ತ ಓಡಾಡ್ಬೋದು, ಎಲ್ಲಿ ಓಡಾಡಂಗಿಲ್ಲ ಇಲ್ಲಿ. ಹೌದು. ಈಗ ಬಂದಿದ್ದು ಒಂದೇ ಸತಿ 5 ಗಂಟೆ ಬೇಗ ಹಾಕೊಂಡು ಹೋಗ್ಬೇಕು ಸರ್ ನಾವು. ಮತ್ತೆ ಸಿಟಿಗೆ ಹೋಗ್ಬೇಕಂದ್ರೆ ಸುಮ್ಮನೆ ಆಟೋಚಾರ 50 ರೂಪಾಯಿ ಇಡಬೇಕು. ನಿಜ. 100 ರೂಪಾಯಿ ಕೊಡ್ಬೇಕು. ಈಗ ನೀವು ಎಷ್ಟು ಕೊಡ್ತೀರಿ ಆಟೋ ಚಾರ್ಜ್? ನಾವು ಸ್ವಲ್ಪ ಆ ಕಡೆಯಿಂದ ಬಂದ್ವಿ. ಯಾವ್ದು ಗೊತ್ತಾ, ಗಾಯತ್ರಿ ಟಿಫನ್ ರೂಮ್ ಅಂತ ಇದೆಯಲ್ಲ, ಅಲ್ಲಿ 100 ರೂಪಾಯಿ ತೊಗೊಂಡು. ಅದರಲ್ಲ ಸರ್ ಆಕ್ಸಿಜನ್ ಇದೆ, ಸಫೋಕೇಶನ್ ಏನಿಲ್ಲ ಸರ್. ಏನು ಅಸ್ತಮಂತರಿದ್ರೆ ಮಾತ್ರ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ಆಸ್ತಮಾ ಇರೋರಿಗೆ ಸ್ವಲ್ಪ ಧೂಳು ಎದ್ದೇಳುತ್ತೆ, ಡಸ್ಟ್ ಅಲರ್ಜಿ ಆದರೆ ಆ ಥರ ಆಗ್ತದೆ ಸರ್. ನೋಡಿ ನಾವು ನಿಂತಿರೋ ಪ್ಲೇಸ್ ಇದು ಗುರುಕುಲ ಸರ್. ಗುರುಕುಲ ಇದು ಸರ್. ಆಗಿನ ಕಾಲದಲ್ಲಿ ರಾಜರ ಮಕ್ಕಳಿಗೆ ಮಾತ್ರ ವಿದ್ಯಾಭ್ಯಾಸ ಹೇಳ್ಕೊಡ್ತಿರೋ ಜಾಗ ಇದು ಗುರುಕುಲ ಅಂತ ಕರೆದರೆ ಸರ್. ಮೇಲೆ ಕಾಣ್ತಾರೆ ನೋಡಿ ಸರ್, ಟ್ರೆಸರ್ಗಳು. ನಿಮ್ಮ ಮನೆಗೆ ಲಾಕರ್ಗಳು, ಬೀರ್ಗಳು ಇದಾವೆ. ಆಗಿನ ಲಾಕರ್ಗಳು ಸರ್, ವಜ್ರ ವೈಢ್ಯರು ಇರ್ತಿದ್ದ ಜಾಗ. ಅಲ್ಲಿ ಹೋಗಿದ್ರ ಪಕ್ಕ ಸ್ಟೇರ್ ಕೇಸರ್ ಮೆಟ್ಲುಗಳಿದ್ದು ಸರ್, ಎಲ್ಲ ಬಿದ್ದೋಗಿದಾವೆ. ಸರ್ ಸರ್ ಈ ಕಡೆ ಹಂಸ ನೋಡ್ತಾ ನೋಡಿ ಸರ್, ಇದು ಹಂಸ ಸರ್, ಇದು ನವಿಲು ಸರ್. ಹಂಸ ಸರಸ್ವತಿ ವಾಹನ, ನವಿಲು ಸುಬ್ರಹ್ಮಣ್ಯ ವಾಹನ. ಆದ್ರೆ ಇದನ್ನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ನವಿಲು ಮಂಟಪ ಅಂತ ಕರೆದರೆ ವಿಗ್ರಹ ಎಲ್ಲ ಹೊಡೆದಾಕಿದೆ ಸರ್. ಆಗಿನ ಕಾಲದಲ್ಲಿ ರಾಜರ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ರು ಸರ್. ಅವ್ರು ಹುಷಾರಿಲ್ಲಂದ್ರೆ ಈಗ ಮೆಡಿಸಿನ್ ಇದೆ, ಅವಾಗ ಏನು ಲಾಟಿ ಔಷಧಿ ಗಿಡಮೂಲಿಕೆ ಕರೆದಿರೋದು. ಇದು ಗಿಡಮೂಲಿಕೆ ಕರೆದ್ರು ಸರ್, ಕಲ್ಸಾಗ್ಲು ಹಾಕಿರೋದು ಸರ್. ನೋಡಿ ದೇವಸ್ಥಾನ ಅಂದ್ರೆ ಈ ಪ್ಲೇಸ್ ಇದು ಗರ್ಭಗುಡಿ. ಇದು ಗರ್ಭಗುಡಿ. ನಾವು ನಿಂತಿರೋ ಪ್ಲೇಸ್ ನವರಂಗ. ಅದ್ರ ಮುಖಮಂಟಪ, ಹಿಡಿದು ಮುಖಮಂಟಪ. ಅದ್ರ ವಾಹನ ನವಿಲು. ಅದರದ್ದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ನವಿಲು ಮಂಟಪ ಅಂತ ಕರೆದ್ರೆ ಮೇಲೆ ಅಬ್ಸರ್ವ್ ಮಾಡಿ ನೋಡಿ ಸರ್. ಎಲ್ಲ ಫೀಸ್ ಕಲ್ಲ ಜಾಯಿಂಟ್ ಮಾಡಿರೋದು. ಹೌದೌದು. ಎಲ್ಲ ಗಾರೆ ಸರ್, ಆಗಿನ ಗಾರೆ. ನೀವು ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡಿ ಸರ್? ನಾನು 2000 ಈ ಕೋಟೆಗೆ ಕೆಲಸ ಮಾಡಿರೋ ಸರ್. ನಾನು ಫಸ್ಟ್ ಡೈಲಿ ವೇಜಸ್ಸೇ ಕೆಲಸ ಮಾಡೀನಿ ಸರ್. ಸರ್ ನಾವು 2014 ಗೈಡ್ ಆಗಿರೋ ಸರ್ ನಾವು. ಇದೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿ ಸರ್. ಸರ್ ಆಗಿನ ಪಳವಳಿಕೆಗಳು ಅಂತ ಹೇಳ್ತೀವಲ್ಲ ಸರ್, ಉಪಯೋಗಿಸಿದ ವಸ್ತುಗಳು ಮಡಿಕೆ ಕುಡಿಕೆಗಳು. ಲೈನ್ ಡ್ರಾಯಿಂಗ್ ಅಂತ ಹೇಳಿ ಡ್ರಾಯಿಂಗ್ ಅಲ್ವಾ? ಹೌದು ಸರ್. ಈ ಕಡೆ ಹಿಂಗೆ ಅಬ್ಸರ್ವ್ ಮಾಡಿಸಿದ್ದು ಇಲ್ಲಿ ವಿಗ್ರಹಗಳು ದಿವಸ ಎಲ್ಲ ಹೊಡೆದಾಕಿದ್ದಾರೆ. ಇಲ್ಲಿ ವಿಗ್ರಹಗಳಿತ್ತು, ಈ ತರ ಎಲ್ಲ ಡಿಸೈನ್ ಇತ್ತು. ಹೌದು. ಎಲ್ಲ ಹಳೆ ಇಲ್ಲಿ ರೂಫ್ ಡಿಸೈನ್ ನೋಡಿ. ಹೌದು ಸರ್. ಇಲ್ಲಿ ಏನು ರೂಫ್ ಡಿಸೈನ್. ಇಲ್ಲೂ ಡಿಸೈನ್ ಮಾಡಿದ್ದಾರೆ. ವಾಲ್ ರಾ. ಈ ಥರ ಇದ್ದಿದ್ದು ಅದು ಕಟ್ ಆಗಿದೆ. ಅಲ್ಲಿ ಒಳ್ಳೆ ಸರ್ ಟ್ರೆಸರ್ ಅಂತ ಹೇಳಿದ್ರು ಸರ್. ಅದು ಅಂತ ಸರಿ. ಇಲ್ಲಿ ನೋಡಿ, ಒಳ್ಳೆ ವೈನ್ ಗ್ಲಾಸ್ ಥರ ಇದೆ ನೋಡಿ. 2 ತೋರಿಸಿದ್ರು ಸರ್ ಫ್ರಿಜ್ ಟ್ರೆಸರ್ಗಳು. ಇಲ್ಲೂ ಮೇಲೇನೋ ಡಿಸೈನ್ ಸರ್. ಡಿಸೈನ್ ಇದೆ. ಇಲ್ಲೂ ವಿಗ್ರಹ ಐತಲ್ಲ, ದೊಡ್ಡದು ಹಾಕಿದ್ದಾರೆ. ಮತ್ತೆ ಇಲ್ಲಿ ಬಂದ್ವಿ. ಓ, ನಾವು ಹಂಗೆ ಹೋಗಿದ್ದಲ್ಲ, ಅಲ್ಲಿಂದ ಹಂಗೆ ಹೋದ್ವಿ. ಹಿಂಗೆ ಬಂದ್ವಿ, ಸರ್ಕಲ್ ಇದು. ಮತ್ತೆ ಆನೆ ದ್ವಾರ ಹತ್ರ ಬಂದಿದ್ದೀವಿ. ಸೂಪರ್. ಮತ್ತೆ ಒಂದೇ ಬಂಡೆ ಸರ್, ಕೆಳಗಡೆ ಇವೆಲ್ಲ ಪ್ಲೇಸ್ ಈಗ ಮೇಲೆ ಸ್ಲಾಬ್ ಬೀಮ್ ಬರ್ತಾವ ಸರ್. ಓಕೆ. ಸರ್ ನಾವು ಟ್ರೆಸರ್ ತೋರಿಸ್ತಾ ನಿಮಗೆ. ಹೌದು. ಇಲ್ಲಿ ಆಗ್ತಿದ್ರು
ಇಲ್ಲಿಂದ ಆಗ್ತಾ ಇದ್ದೀರಾ? ಇಲ್ಲಿಂದ ಹಾಕಿದ್ರೆ ಅಲ್ಲೇ ಕರೆಕ್ಟ್ ಮಾಡ್ತಿದ್ದು. ಈ ಕಡೆ ಒಂದು ಮೇಲೆ ನೋಡ್ಬೋದು ಸರ್, 2 ಟ್ರೆಜರ್ ತೋರಿಸಿದ್ವಿ ನಾವು. ಹೌದು, ಇಲ್ಲಿಂದನೇ ಬೆಲೆ ಬಾಳುವಂಥ ಐಟಮ್ಸ್ನ ಇಲ್ಲಿ ಹಾಕ್ತಾಯಿದ್ರು. ಓ, ಇಲ್ಲಿಂದ ಕೆಳಗೆ ಬರೋ ಸಿಗತ್ತೇ ಇಲ್ಲ. ಯಾಕೆ ಬಿಡ್ಬೋದು? ಫುಡ್ ಸ್ಟೋರೇಜ್, ಫುಡ್ ಸ್ಟೋರೇಜ್, ಧಾನ್ಯ ಸಂಗ್ರಹಣ ಕಣಜ, ಧಾನ್ಯ ಕಣಜ. ಸಂಗ್ರಹಣ ಕಣಜ ಒಳಗೆ ಬಂದಿದ್ದೀವಿ. ಈಗ ನಾವು ದೇವಸ್ಥಾನಕ್ಕೆ ಹೋದ್ರೆ ಉಂಡಿಗುಡಿ ಕಾಸು ಆಗ್ತವಲ್ಲ ಸರ್, ಹೌದು. ಆ ಥರ ಆಗಿನ ಕಾಲ ಸ್ವಾಮಿಯರು ನೋಡ್ಕೊಂಡು ಅವ್ರು ಬೆಳೆದಂಥ ಬೆಳೆಯಲ್ಲಿ ತಂದುಬಿಟ್ಟು ಇಲ್ಲಿ ಶೇಖರಣೆ ಮಾಡ್ತೀವಿ ಸರ್. ಅತಿ ಹೆಚ್ಚು ಬರೋನು ಇಲ್ಲಿ ಮಾಡೋದು ಸರ್. ಮತ್ತೆ ಆ ಕಡೆ ಒಂದು 3 ಬಾಕ್ಸ್ ನೋಡ್ಬೋದು, ಸಜ್ಜೆ, ನವಣೆ, ರಾಗಿ, ಏನು ಬೆಳೆಯೋರು ಆಗಿನ ಕಾಲದಲ್ಲಿ ಅತಿ ಹೆಚ್ಚು ಬರೋ ಇಲ್ಲಿ ಸ್ಟೋರೇಜ್ ಮಾಡೋರು. ಮಿಕ್ಕಿದ ಸಣ್ಣ ಸಣ್ಣ ಪದಾರ್ಥ ಆ ಕಡೆ ಸ್ಟೋರ್ ಮಾಡೋರು. ಆ ಕಡೆ ಒಂದು 3 ಬಾಕ್ಸ್ ನೋಡ್ಬೋದು ಸರ್. ನೋಡಿ ಸರ್, ಆ ಕಡೆ ಒಂದಿದೆ, ಆ ಕಡೆ ಒಂದಿದೆ. ಸರ್ ಇಲ್ಲಿ 3 ಇದೆಯಲ್ಲ? ಹೌದು ಸರ್, 3 ಇದಾವೆ. ಕಮ್ಮಿ ಇರೋದು, ಕಡಿ ಅಲ್ಲ ಸರ್. ಅತಿ ಹೆಚ್ಚು ಬೆಳೆಯೋದು ಅದ್ರಾಗ ಭಾಳ ಬರೋಣ ಅದ್ರಾಗೆ, ಕಡಿಮೆ ಬರೋದು ಒಂಥರ ಬಾಕ್ಸ್ ಥರ. ಹೆಂಗೆ ಬಾಕ್ಸ್ಗಳು ಚೀರುಳೆ ಮಾಡಿ ಕರೀತಿ ಆ ಥರ ಅದ್ರಾಗೆ. ಮತ್ತು ಅದು ತಗೊಂಡು ಹತ್ತಿ ತರೀತದೆ ಸರ್. ಅಲ್ಲಿ ತಂದಿರೋದು ಸರ್. ಇದು ಏನು ಮಾಡಿಲ್ಲ ಸರ್, ಈಗ ಇನ್ನೂ ಹಾಳಾಗಿದೆ. ಹೌದಾ? ಏನು ಮಾಡಿಲ್ಲ ಸರ್. ಇಲ್ಲಿ ಬಸವಣ್ಣ ವಿಗ್ರಹ, ಬಸವಣ್ಣ ಗುಡಿ ಅಂತಂದು ಈ ನಿಧಿ ಆಚೆಗೆ ಹೊಡೆದಾಕ್ರಿ. ನೀವು ಹೋಗ್ಬೇಕ್ರಿ, ಈ ಬಂಡೆ ಪಕ್ಕನೇ ಒಂದು ವಿಗ್ರಹ ಬಿದ್ದಿದೆ, ನೋಡ್ಕೊಂಡು ಹೋಗ್ರಿ ಸರ್. ಈ ಬಂಡೆ ಪಕ್ಕನೇ ಅಲ್ಲಿದೆ, ಹೋಗ್ಬೇಕ್ರಿ, ಅಬ್ಸರ್ವ್ ಮಾಡ್ಕೊಂಡು ಹೋಗ್ರಿ. ಇದು ಬಸವಣ್ಣನ ಗುಡಿ, ಬಸವಣ್ಣನ ಗುಡಿ ಇದು. ಸರ್ ಇದು ಪಾದರಕ್ಷೆ ಅಲ್ಲ, ಹೀಗೆ ಬನ್ನಿ. ಅಲ್ಲ, ಮಂಟಪದಲ್ಲಿದ್ದಂಥ ವಿಗ್ರಹ ನೋಡಿ ಈ ಅವಸ್ಥೆಯಲ್ಲಿದೆ. ನಿಧಿ ಬೇಟೆಯವರು ಮಾಡಿರುವಂಥ ಕೆಲಸ ಇದು. ನಿಧಿ ಬೇಟೆ, ನಿಧಿಗಳ್ಳರು ಮಾಡಿರುವಂಥ ಕೆಲಸ ಇದು. ಇದು ನಂದಿ ತಲೆ ಇಲ್ಲಲ್ಲ, ಭಿನ್ನ ಆಗಿರೋ ನಂದಿ. ಅಡಿಗೆ ಮನೆ, ಪಾಕಶಾಲೆ. ಅಡಿಗೆ ತಯಾರು ಮಾಡಿ. ಬಸವನಗುಡಿ ಪಕ್ಕದಲ್ಲಿ ಪಾಕಶಾಲೆ, ಅಡಿಗೆ ಮನೆ. ಸರ್ ಅವಾಗ ಇಟ್ಟಿಗೆ ಉಪಯೋಗಿಸಿದೆ ಸರ್. ಆವಾಗಲೇ ಇಡಿ. ಸರ್ ನೋಡಿ, ಓ, ಡೋಮ್ ಎಲ್ಲ ಇದೆ ಇಲ್ಲಿ. ರೋಡ್ ಥರ ಕಾಣುತ್ತೆ, ಸ್ವಲ್ಪ ಲೈಟ್ ಕನೆಕ್ಟ್ ಕಾಣುತ್ತೆ ಸರ್. ಹಾಂ, ಲೈಟ್ ಕನೆಕ್ಟ್, ಹೌದು. ಲೈಟ್ ಕನೆಕ್ಟ್ ಕಾಣುತ್ತೆ ಸರ್. ಹಾಂ, ಇಲ್ಲಿಂದ ಲೈಟ್ ಥರನೇ ಕಾಣ್ತಾ ಇದೆ. ಸರ್ ಈ ಕಡೆ ಫಾರೆಸ್ಟ್ ಇದ್ದಾನೆ. ಫಾರೆಸ್ಟ್ ಅಲ್ವಾ? ಸರ್ ಈ ಕಡೆ ಒಂದು ರೂಮ್ ಇದೆ. ಬ್ಯಾಚ್ ಇದೆಯಾ? ಇಲ್ಲಿ ಬ್ಯಾಚ್ ಇದೆ. ಸ್ಮೆಲ್ಲಲ್ಲೇ ಗೊತ್ತಾಗುತ್ತೆ ನಮಗೆ. ಸರ್ ಎಲ್ಲ ಬ್ಯಾಚ್. ಸರ್ ಈ ಸ್ವಾಮಿಯರನ್ನ ನೋಡಕ್ಕೆ ಬಂದಿತ್ತು ವಿಶೇಷವಾದ ಆತ್ಮೀಯರು ಬಂದಾಗ ಅವ್ರು ರೆಸ್ಟ್ ಮಾಡಕ್ಕೆ ಸಿಗೋದು. ಓಹೋ, ಅವರಿಗೆ ರೆಸ್ಟ್ ಮಾಡೋ ಜಾಗ. ಸರ್ ಇಲ್ಲಿ ಸ್ವಾಮಿಯರಿಗೂ ಬಂದಂಥ ಗೆಸ್ಟ್ಗಳಿಗೆ ಅಡಿಗೆ ಮಾಡೋ ರೂಮ್. ಇಲ್ಲಿ ಸ್ವಾಮಿಯರಿಗೂ ಬಂದಂಥ ಗೆಸ್ಟ್ಗಳಿಗೆ ಅಡಿಗೆ ಮಾಡೋದಕ್ಕೆ ಅಡಿಗೆ ಕೋಣೆ. ಅಡಿಗೆ ಕೋಣೆ ಇದು. ಸರ್ ಇದರಲ್ಲೇ 2 ವಿಧಾನ ನೋಡ್ಬೋದು. ಖಾರ ತಿರುವ ಒಳಕಲ್ಲು ಅಂತ ಕರಿತೀವಿ ನಾವು. ಈ ಥರ ಚಳಿ ಬಂತಂತಂದ್ರೆ ಖಾರ ತಿರ್ಬೇಕಂತಂದ್ರೆ, ಯಾಕಂದ್ರೆ ಖಾರದ ನೀರು ಹೊರಗಡೆ ಹೋಗ್ಬಾರ್ದು. ಈ ಚಳಿ ಬನ್ನಿ ತೊಡಿಸಿದ್ದು ಈ ಥರ ಇತ್ತಂದ್ರೆ ಖಾರ ತಿರ್ಬೇಕಂತಂದ್ರೆ, ಯಾಕಂದ್ರೆ ನೀರು ಹೊರಗಡೆ ಹೋಗ್ಬಾರ್ದು ಅಂತಂದು. ಫ್ಲಾಟ್ ಇತ್ತಂತಂದ್ರೆ ಸಜ್ಜೆ, ನವಣಿಗಳು ಅದೆಲ್ಲ ಕುಟ್ಟೋದಕ್ಕೆ. ಅದರಲ್ಲೂ 2 ವಿಧಾನ ನೋಡ್ಬೋದು. ಬಿದ್ದ ಮಳೆ ಯಾರು ಸರ್, ಒಲೆ ಹಚ್ಚಿದ್ರು ಸರ್, ಚಿಮಿಣಿ
ಹೋಗಿ ಹೋಗೋದಕ್ಕೆ ಜಾಲಿ ಐತೆ ಸರ್ ಇದು ಹೋಗಿದೆ ಸರ್ ಅಬ್ಸರ್ವ್ ಮಾಡ್ಕೊಂಬನ್ನಿ ಎಲ್ಲ ಬಾಗಿಲು ಡೋರ್ಗಳಿದ್ವು ಇದಿದೆ ಏನೆಲ್ಲ ಹಿಂಜಸ್ ಅಥವಾ ಕಿರಣಿಗೆ ಎಲ್ಲ ಡಬಲ್ ಡೋರ್ಗಳು ಸರ್ ಡಬಲ್ ಡೋರ್ಗಳು ದೀಪ ಹಚ್ಚುವಂಥ ಸ್ಥಳಗಳಿದೆ. ಮೈಸೂರು ಎಲ್ಲ ಡೋರ್ಗೂ ಇಲ್ಲಿ ಹಿಂಜಸ್ ನೋಡ್ಬೋದು ನಾವು. ನಾವು ಇಲ್ಲಿಂದ ಹೋಗಿದ್ದು ಇದು ಪಾಕಶಾಲೆ. ಶಾರ್ಟ್ 1 ಟೇಕ್ 5 ಕ್ಯಾಮ್ರಾ ಅಂತ ರೂಮ್ ಇದೆ ಸರ್ ಅದು ರೂಮ್ ಸ್ಟೋರ್ ರೂಮ್ ಸ್ಟೋರ್ ರೂಮ್. ಸರ್ ಇದು ಬಚ್ಚಲು ಯಾವುದು ಇದು? ಬಚ್ಚಲು ತೊಳೆಯೋದಕ್ಕಂತ ಸರ್ ಆ ಪ್ರದೇಶದಲ್ಲಿ ಅಡಿಗೆ ಮಾಡ್ತಿದ್ರು ಸರ್. ಓಹೋ, ಅಡುಗೆ ಮಾಡ್ತಿದ್ದಂಥ ಜಾಗ ಇದು. ಇಲ್ಲೂ ಚಿಮಣಿ ಇದೆ, ಇಲ್ಲೂ ಚಿಮಣಿ ಇದೆ ಹೊಗೆ ಹೋಗ್ಲಿಕ್ಕೆ. ಏನು ಐಡಿಯಾಸ್ ಮಾಡಿದ್ದಾರೆ. ಇದು ಕಲ್ಲು ಎಲ್ಲ ಬಿಟ್ಕೊಂಡಿರ್ತಾರೆ, ಎಲ್ಲ ಕಡೆ ನೈಸ್ ಇದೆ. ಸ್ಟೋರ್ ರೂಮ್ ಅಲ್ಲ ಇದು? ಇಲ್ಲಿ ಆರ್ಚ್ ಇದೆ, ಕೀ ಸ್ಟೋನ್ ಉಪಯೋಗಿಸಿ ಆರ್ಚ್ ಮಾಡಿದ್ದಾರೆ. ಕೀ ಸ್ಟೋನ್ ಮಧ್ಯ ಗಾಳಿ ಬರೋದಕ್ಕೆ, ಹೊಗೆ ಬರೋದಕ್ಕೆ, ಬೆಳಕು ಬರಲಿಕ್ಕೆ ಎಲ್ಲದಕ್ಕೂ ಮಾಡಿದ್ದಾರೆ. ಸರ್ ನೋಡಿ ಅಷ್ಟು ದಪ್ಪ ಕಲ್ಲು ಹೇಳ್ತಾರೆ ಕುಂಡಿಸಿದಾರೆ ಅವರು. ಹೌದು, ಮತ್ತೆ ಒಂದೇ ಅಲ್ಲ ಎಲ್ಲ ಪೀಸ್ ಕಲ್ಗಳೇ ಟೈಲ್ಸ್ ಹೆಂಗೆ ಹಾಕ್ತಿವ ಆ ಥರ. ಹೌದೌದು. ಆಗಿನ ಕಾಲದಲ್ಲಿ ಎಷ್ಟೆಲ್ಲ ಟೆಕ್ನಾಲಜಿ ಸರ್. ಇದು ಸೈನಿಕರು ಕುತ್ಕೊಂಡು ಸರ್ ಅವರು. ಸೈನಿಕರಲ್ಲಿ ಕೂರ್ತಾ ಇದ್ರಾ? ಗುಪ್ತವಾಗಿ ಕೂತ್ಕೊಂಡು ಅಡುಗೆ ಏನು ಮಾಡ್ತಾ ಇದ್ದಾರೆ? ಶತ್ರುಗಳು ಬರ್ತಾ ಇದ್ದಾರ ಅಂತ. ಹೊಟ್ಟೆ ತುಂಬ ಊಟ ಸಿಗ್ತಾ ಇತ್ತು. ಮೈ ತುಂಬ ನಮಗೆ ಹೊಟ್ಟೆ ತುಂಬ ಕೂಳಿಲ್ಲ, ಮೈ ತುಂಬ ಬದುಕಿಲ್ಲ, ಕಣ್ ತುಂಬ ನಿದ್ದೆ ಇಲ್ಲ ಸರ್. ನಾವು ಹೋಯ್ತು ಸರ್ ಕೆಳಗಡೆ. ಹೌದು, ಇದೇ ಬಂಡೆ ಕೆಳಗಡೆ ಹೋಗಿದ್ದು ಸರ್. ಈ ಬಂಡೆ ಕೆಳಗೆ ಹೋಗಿದ್ದು ನಾವು. ಮತ್ತೆ ಹೊರಗೆ ಬರ್ತಿರೋ ದಾರಿ ತೋರಿಸ್ತಾರೆ ಈಗ. ನಾವು ಹೋಗಿದ್ದು ಗುಹೆ ಇದೇ ಬಂಡೆ ಕೆಳಗಡೆ ಇದ್ದಿತ್ತು. ಅಷ್ಟು ದೂರ ಕಾಡಿ ಹಿಡಿಯುತ್ತೋ ಅದು ನೋಡಬೇಕು. ಕೈ ತೋರಿಸ್ದಾಗ ನೀನು ತಪ್ಪು ಮಾಡ್ಕೊ. ಓಹೋ, ಹಾಂ ಇನ್ನೊಂದು ವೇಳೆ ಇದು ಒಂದೇ ಬಂಡಿ, ಇದು ನ್ಯಾಚುರಲ್ ಬಂಡಿ. ಸೀಳು ಇರೋ ಸರ್, ಪ್ರಕೃತಿ ಕೋಪ ಇದೆ, ಸೀಳು ಇದೆ, ಸಿಡ್ಲೋಡ ಸೀಳು ಐತೆ, ಏನಾಗಿ ಒಟ್ಟು ಸೀಳು ಐತೆ ಸರ್. ಸರ್ ಇಮ್ಯಾಜಿನ್ ಕಲ್ಪನೆ, ಇದು ಮುಂದದ್ದು ನೋಡಿ ಸರ್, ಒಂದು ಶಿವಲಿಂಗ ಆಕೃತಿ, ಹಿಂದದು ಒಂದು ನಾಗರಾವಿನ ಎಡೆ ಆಕೃತಿ, ಅದೇ ಹಿಂದೆ ಹೋದ್ರೆ ಒಂದು ಗರುಡ ಆಕೃತಿ ಕಾಣುತ್ತೆ. ಅದಕ್ಕಿದು ಗರುಡ ನಾಗ ಲಿಂಗೇಶನ ಕಲ್ಲು ಅಂತ ಕರೀತಾರೆ. ಒಂದೇ ಕಲ್ಲಲ್ಲಿ 3 ಆಕೃತಿ ನೋಡ್ಬೋದು ಸರ್ ನಾವು. ಇದೆಲ್ಲ ಫಾರೆಸ್ಟ್ ಸರ್, ಇದೆಲ್ಲ ಗರುಡ ನಾಗ ಲಿಂಗೇಶನ ಕಲ್ಲು. ಈ ಕಲ್ಲು ಹಿಂದೆ ಗರುಡ ಆಕೃತಿ ಗರುಡ ನಾಗಲಿಂಗೇಶ, ಶಿವ ನಾಗ ಗರುಡನ ಕಲ್ಲು, ಮತ್ತೆ ಗರುಡ ನಾಗಲಿಂಗೇಶ ಕಲ್ಲು ಅಂತ ಕರೀತಾರೆ. ಇದು ಮತ್ತೆ ಸ್ವಾಮಿಯವರು ಗಾಳಿ ವಿಹಾರ ಕೊಡ್ತಿದ್ದು, ಅಲ್ಲಿ ಪ್ರವಚನ ಹೇಳ್ತಿದ್ದು.
ಓ ಗರುಡ. ಮತ್ತು ಯಾವ ಕೆತ್ತಿಲ್ಲ ಸರ್. ಹೌದೌದು. ನೀವು ಹೋಗಿ ಈ ಕಡೆ ರೂಮ್ ಹೋಗ್ಬೋದು ಸರ್. ಬನ್ನಿ ಹೋಗಿ ನೋಡಿ ಬನ್ನಿ. ಹಾಂ ನೋಡಿ ಸರ್ ಅಲ್ಲಿ ಬನ್ನಿ ಸರ್. ಬಿಲ್ಡಿಂಗ್ ಮೇಲೆ ಬರ್ಬೋದು ಸರ್. ಹಿಂಗೆ ವರ್ಷದಿಂದ ಎಷ್ಟು ಬರ್ಬೇಕು. ಮೇಲೆ ಹೋಗ್ಬೋದಲ್ಲ. ರೂಮ್ ಕುತ್ಕೊಂಡಿದ್ದೆ. ಹಾಂ ನೋಡ್ಕೊಂಡ್ಬರ್ತೀವಿ ಸರ್ ನೀವು. ಹಾಂ ನಾವು ನೋಡ್ಕೊಂಬರ್ತೀವಿ. ಸರ್ ಹಂಗೆ ಹೋಗ್ಬೇಕಲ್ಲ. ಸ್ವಾಮಿಗಳು ಇದೇ ದಾರಿಯಲ್ಲಿ ಬಂದು ಅಲ್ಲಿ ಮೇಲೆ ಹತ್ತುತ್ತಿದ್ರು ಪ್ರವಚನ. ಇವಾಗ ಇವರಿದ್ದಾರೆ. ಇಲ್ಲಿಂದ ಹತ್ಕೊಂಡು ಹೋಗ್ಬೇಕು. ಸ್ವಾಮಿಗಳು ಇದರಲ್ಲೇ ಹೋಗ್ತಿದ್ರಲ್ಲ. ಸ್ವಾಮಿಗಳು ಆರಾಮಾಗಿ ಇಲ್ಲೆಲ್ಲ ಹತ್ಕೊಂಡ್ಬರ್ತಾಯಿದ್ರು. ಸ್ವಾಮಿಗಳು ಬ್ಯಾಗಲ್ಲಿ ಎತ್ಕೊಂಡ್ಬರ್ತಿರಲಿಲ್ಲ. ಸ್ವಲ್ಪ ಡಿಸ್ಕಂಫರ್ಟ್. ನಡಿ. ಇಲ್ಲ ನಾನು ಹೋಗ್ಬಿಟ್ಟು ನೀನು ಬರ್ತೀಯಾ? ನೀನು ಹೋಗೋದು ಹೋಗ್ತಾವ. ಹಾಂ ಬರುತ್ತೀವಿ. ಓಹ್ ಏನೆಲ್ಲ ಇದೆ ಇಲ್ಲಿ. ನೀವು ಸ್ವಾಮೀಜಿ ಆಗಿದ್ದೀರಾ? ಪ್ರವಚನ ಹೇಳ್ತೀರಾ? ನೀನು ಬ್ಯಾಗ್ ಆಗಲ್ಲ, ಬ್ಯಾಗ್ ಇಟ್ಬಿಡು. ಸ್ವಾಮೀಜಿಗಳೆಲ್ಲ ಆರಾಮಾಗಿ ಹತ್ತಾಯಿದ್ರು, ನಾವಿಲ್ಲಿ ಕಷ್ಟಪಟ್ಟು ಹತ್ತಾ ಇದ್ದೀವಿ. ಓಕೆ, ಆಮೇಲೆ ಇಲ್ಲಿ ಕೂತ್ಕೊಂಡು ಪ್ರವಚನ. ಹೌದು ಕಣ, ಸಭೆ ಸೇರ್ಬೇಕು. ಏನಾ ಸಭೆ ಸೇರಿದ್ರೆ ಹಾಂ 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 ಪ್ರವಚನ ಮಾಡೋಕ್ಕೆ ಇಟ್ಟಿಗೆ ಸಿಮೆಂಟ್ ಅಲ್ಲಿ ಹಾಕಿ ಇರೋದಿಲ್ಲ. ಅವಾಗ ಯೂಸ್ ಮಾಡ್ತಾ ಇದ್ವಿ. ಸಿಮೆಂಟ್ ಅಂದ್ರೆ ಇದ್ರದ್ದು ಆವಾಗಲೇ ಗಾರೆ ಅಂತ ಹೇಳ್ತಾ ಇದ್ರಲ್ಲ. ಈ ಸಿಮೆಂಟ್ ಎಲ್ಲ ಇವತ್ತಿನ ಅಲ್ಲ, ಇದು ಗಾರೆ. ಇದು ಐತಲ್ಲ, ಇದು ಮೋಸ್ಟ್ಲಿ ಇವಾಗಿಂದ ಅಲ್ಲ. ಇದು ಸ್ವಾಮೀಜಿಗಳು ಎಲ್ಲೇ ಕೂತ್ಕೊಂಡು ಸಭೆ ಸೇರಿ ಪ್ರವಚನ ಮಾಡ್ತಾಯಿದ್ರು. ಎಷ್ಟೇ ಬಿಸಿಲಿದ್ರು ಇಲ್ಲಿ ಚೆನ್ನಾಗಿ ತಂಪಾಗಿದೆ, ಗಾಳಿ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾ ಇದೆ. ಇದು ನೋಡಿ ಮಾಡಿರೋದು, ಇದು ಹೌದು, ಶೇಪ್ ಮಾಡಿರೋದು. ಶೇಪ್ ಮಾಡಿದ್ದಾರೆ ಅದು ನಿಂತ್ಕೊಳ್ಳೋಕ್ಕಂತ. ಒಳಗೆ ಹೋಗುತ್ತೆ ಅನ್ಸುತ್ತೆ. ಇಲ್ಲ, ಬಂದಿಲ್ಲ. ಹಾಂ, ಇಲ್ಲಿ ಬಂದಿಲ್ಲ. ಸ್ಟೆಪ್ಸ್ ಇದೆ ಅಂಡರ್ಗ್ರೌಂಡ್. ಒಳಗೆ ಹೋಗ್ತಾ ಇರ್ಬೋದು ಮೋಸ್ಟ್ಲಿ. ಇಲ್ಲಿಂದ ಬರ್ತೀನಿ ಅಂತ ಹೇಳಲ್ಲ, ತೋರಿಸ್ತೀನಿ ಅಂತ ಹೇಳಲ್ಲ, ಮಾತಾಡ್ಕೊಂಡು ಹೇಳೋದು ಅಷ್ಟೇ. ಕರೆಕ್ಟ್ ಕರೆಕ್ಟ್ ಕ್ಲೋಸ್. ಕರೆಕ್ಟ್ ಕ್ಲೋಸ್ ಆಗಿರೋದು. ಹಾಂ, ಅಲ್ಲೇ ಆನೆ ಬಾಗಿಲು ಕಾಣ್ತಾ ಇದೆ. ಮುಂದೆ ಹೋದರೆ ಕೋಟೆ, ಅಲ್ಲೇ ನಮಗೆ ಲಕ್ಷ್ಮಿ ಟಿಫನ್ ಟಮ್ ಸಿಗೋದು. ಚೆನ್ನಾಗಿದೆ. ಇಡ್ಲಿ ಸೂಪ್ ಇದು ಸ್ಪೆಷಲ್ ಅಂತ ಇದೆ, ಸೂಪರ್ ಆಗಿದೆ. ಈ ಸೂಪ್ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದವರು ಕೂಡ ನಮ್ಮ ಜೊತೆನೇ ಇದ್ದಾರೆ. ಕೃಷ್ಣರಾವ್ ಅಂತೇಳಿ, ಈ ಹೋಟ್ಲಲ್ಲೇ ಕೃಷ್ಣಮೂರ್ತಿ ಅಂತೇಳಿ ಇದೇ ಊರಲ್ಲಿ ಇರೋದು ಭಾಳ ವರ್ಷದ ಇದ್ದಾರೆ. ಈ ಸೂಪನ್ನು ಪರಿಚಯ ಮಾಡಿಸ್ಕೊಟ್ಟಿದ್ದೆ ಇವ್ರ ಅಣ್ಣವ್ರು ಅಣ್ಣದೊರೆ ಅಂತೇಳಿ, ಅದನ್ನು ಇವ್ರು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ದುರ್ಗದ ಜನಕ್ಕೆ ಫೇಮಸ್ ಇದು ಇಡ್ಲಿ ಸೂಪ್ ಅಂದರೆ ಕೃಷ್ಣನ ಕೈಯಲ್ಲಿ ತಿನ್ನಬೇಕು ಅಂತ. ಈ ನಾವು ತೋರಿಸುವಂಥ ಎಲ್ಲ ಹೋಟೆಲ್ದು ಗೂಗಲ್ ಮ್ಯಾಪ್ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ.